ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ, ಎಲೆಕ್ಷನ್ ಅಖಾಡದಲ್ಲಿ ಮಾತು ಅನ್ನೋದು ಅತ್ಯಂತ ಪರಿಣಾಮಕಾರಿ. ಮಾತು ದಾರಿ ತಪ್ಪಿದ್ರೆ ಅದು ಅಪಾಯಕಾರಿಯೂ ಕೂಡ. ಎಷ್ಟೋ ಸಂದರ್ಭದಲ್ಲಿ ಮಾತಿನಿಂದ ಗೆದ್ದಂತ ಉದಾಹರಣೆ ಇದೆ, ಮಾತಿನಿಂದ ಅವನತಿಯಾದಂಥ ಉದಾಹರಣೆನೂ ಕೂಡ ಈ ರಾಜ್ಯದಲ್ಲಿದೆ. ಸೊ ಈಗ ಅಂಥದ್ದೇ ಒಂದು ಮಾತು ಚರ್ಚೆಗೆ ಕಾರಣ ಆಗಿದೆ. ಆ ಮಾತನ್ನು ಆಡಿದವರು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಆಡಿದಂಥ ಮಾತು, ಮಾಡಿದಂಥ ಭಾಷಣ ಈಗ ವಿವಾದಕ್ಕೆ ಕಾರಣ ಆಗಿರೋ. ಎಲೆಕ್ಷನ್ ಕಣದಲ್ಲಿ ಕಿಚ್ಚು ಹಚ್ಚಿದೆ ಕುಮಾರಸ್ವಾಮಿಯವರು ತುಮಕೂರಲ್ಲಿ ಮಾಡಿದಂಥ ಭಾಷಣ. ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಮೈ ಮರೆತು ಮಾತನಾಡಿದ್ರೋ, ಉದ್ದೇಶಪೂರ್ವಕವಾಗಿ ಮಾತನಾಡಿದೋ ಅಥವಾ ಟಂಗ್ ಟ್ವಿಸ್ಟ್ ಆಗಿ ಮಾತನಾಡಿದ್ರು ಗೊತ್ತಿಲ್ಲ. ಬಟ್ ಆ ಮಾತು ಈಗ ವಿವಾದಕ್ಕೆ ಕಾರಣ. ಕಾಂಗ್ರೆಸ್ ನಾಯಕರು ಇದನ್ನ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಗ್ಯಾರಂಟಿಯನ್ನ ಟೀಕಿಸೋದಕ್ಕೆ ಹೋಗಿ ಕುಮಾರಸ್ವಾಮಿ ಅವರು ಎಡವಟ್ಟು ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ, ಅಥವಾ ಎಡವಟ್ಟಾಗಿರೋದಕ್ಕೆ ಕಾಣಿಸ್ತಾ ಇದೆ. ಇದು ಸಹಜ. ಯಾವುದೇ ಪಕ್ಷ ಆದರೂ ಕೂಡ ವಿವಾದದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ನೋಡುತ್ತೆ. ಕಾಂಗ್ರೆಸ್ಸು ಅದನ್ನೇ ಮಾಡ್ತಾ ಇದೆ. ಕೈಗೆ ಈಗ ಈ ಇಡೀ ಭಾಷಣದ ಆ ಒಂದು ಮಾತು ಅಸ್ತ್ರವಾಗಿ ಬದಲಾಗಿದೆ. ಮಹಿಳೆಯರ ಅವಹೇಳನ ಆಗಿದೆ, ಅವಹೇಳನ ಮಾಡಿದ್ದಾರೆ ಕುಮಾರಸ್ವಾಮಿ ಅಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಇವತ್ತು ರಾಜ್ಯದಾದ್ಯಂತ ಮಾಡಿದ್ದಾರೆ. ಬೆಂಗಳೂರು ಸೇರಿ, ರಾಜಧಾನಿ ಬೆಂಗಳೂರು ಸೇರಿ ಅನೇಕ ಕಡೆ ಇವತ್ತು ಪ್ರತಿಭಟನೆಗಳಾಗಿದೆ. ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರು. ರಾಜ್ಯ ಮಹಿಳಾ ಆಯೋಗ ಕೂಡ ರಂಗ ಪ್ರವೇಶ ಮಾಡಿದೆ. ಕುಮಾರಸ್ವಾಮಿ ಅವರಿಗೆ ಒಂದು ನೋಟಿಸ್ ಎಲ್ಲ ಕೊಟ್ಟಿದೆ. ಹಂಗಾಮ ಸೃಷ್ಟಿಯಾಗಿದೆ. ಈ ಹಂಗಾಮ ಈ ಇಡೀ ಲೋಕಸಭಾ ಎಲೆಕ್ಷನ್ನ ಅಖಾಡದಲ್ಲಿ ಮುಂದುವರಿಯುವಂತ ಲಕ್ಷಣವೂ ಕೂಡ ಕಾಣ್ತಾ ಇದೆ. ಇದು ಇವತ್ತಿಗೋ ನಾಳೆಗೋ ಮುಗಿಯೋ ಲಕ್ಷಣ ಇಲ್ಲ, ಬದಲಾಗಿ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಸತ್ತೆ. ಯಾರೇ ಆದರೂ ಕೂಡ, ಯಾವುದೇ ರಾಜಕೀಯ ಪಕ್ಷ ಆದರೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ಆ ಅವಕಾಶವನ್ನು ಬಳಸ್ಕೊಂಡೇ ಕೊಳ್ಳುತ್ತೆ. ಮತ್ತೊಂದು ಕಡೆ ತನ್ನ ಮಾತಿಗೆ ಕುಮಾರಸ್ವಾಮಿ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟರು, ನಾನು ಯಾಕೆ ಆ ರೀತಿ ಮಾತನಾಡಿದೆ ಅಂತ, ಮತ್ತು ವಿಷಾದ ವ್ಯಕ್ತಪಡಿಸಿದರು. ನನ್ನಿಂದ ತಪ್ಪಾಗಿದ್ರೆ ನಾನು ವಿಷಾದಿಸ್ತೀನಿ, ನನ್ನಿಂದ ಯಾರಿಗಾದರೂ ಹರ್ಟ್ ಆಗಿದ್ರೆ ನಾನು ವಿಷಾದಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ಕೊಂಡ್ರು. ಬಟ್ ಆ ವಿಷಾದವನ್ನ ಕಾಂಗ್ರೆಸ್ ಒಪ್ಕೊಳ್ತಾ ಇಲ್ಲ. ವಿಷಾದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅನಂತರ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಸೊ ಇದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರೋದು ಅದೇ. ಈ ಕಡೆ ಬಿಜೆಪಿ ಒಂಥರ ಕುಮಾರಸ್ವಾಮಿ ಅವರ ಮಾತಿನಿಂದ ಅಂತರ ಕಾಯ್ದುಕೊಂಡ ರೀತಿಯಲ್ಲಿ ಕಾಣ್ತಿದೆ. ಅಂದ್ರೆ ಅದನ್ನ ವಿರೋಧಿಸೋದಕ್ಕೂ ಆಗಲ್ಲ, ಸಮರ್ಥಿಸೋಕ್ಕೂ ಅಂತೂ ಸಾಧ್ಯನೇ ಇಲ್ಲ. ಸೊ ಇಂಥ ಸ್ಥಿತಿಯಲ್ಲಿ ಬಿಜೆಪಿ ಸಿಕ್ಕಾಕೊಂಡಂಗಿದೆ. ಬಿಜೆಪಿ ಅಂತರ ಕಾಯ್ದುಕೊಂಡಿದೆ ಕುಮಾರಸ್ವಾಮಿ ಅವರ ಮಾತಿನಿಂದ. ಬಿಜೆಪಿಯ ನಾಯಕರು ಮಾತನಾಡುವ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ, ಬೇರೆ ಏನೋ ಮಾತನಾಡ್ತಾ ಇದ್ದಾರೆ. ದಾರಿ ತಪ್ಪಿದ ಮಾತು ಕಾಂಗ್ರೆಸ್ಗೆ ಪ್ರಬಲ ಅಸ್ತ್ರವಾಗಲಿದೆಯಾ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಹಂಗಿದ್ರೆ ವಿವಾದಕ್ಕೆ ಕಾರಣ ಆದಂತ, ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸೋದಕ್ಕೆ ಕಾರಣ ಆದಂತ ಆ ಮಾತು ಯಾವುದು, ಮತ್ತು ಇವತ್ತು ಕುಮಾರಸ್ವಾಮಿ ಅವರು ಏನು ಮಾತನಾಡಿದ್ರು, ಅದಕ್ಕೆ ಏನು ಕ್ಲಾರಿಫಿಕೇಶನ್ ಕೊಟ್ಟರು ನೋಡ್ಬಿಡೋಣ. ಇಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ 5 ಹೇಳ್ತೀನಿ ನಾನು, ಒಬ್ಬ ನಿಮಿಷನೂ ಬರ್ತೀನಿ, ಒಂದು ನಿಮಿಷ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. 5 ಗ್ಯಾರಂಟಿಯ ವಿಷಯದಲ್ಲಿ ಬೆಳಗ್ಗೆ ಎದ್ದು ಪತ್ರಿಕೆ ತೆಗಿರಿ, ಬರೀ 5 ಗ್ಯಾರಂಟಿ ಎಂದು ಫೋಟೋ ಹಾಕೊಂಡು ಹಣ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ಆ ಪತ್ರಿಕೆಯಲ್ಲಿ ಕೊಡ್ತಕ್ಕಂಥ ಜಾಹೀರಾತಿಗೆ ಇಬ್ಬರ ಫೋಟೋಗಳು ಹಾಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ 300 ಕೋಟಿಗೂ ಹೆಚ್ಚಿನ ಹಣವನ್ನ ಆ ಜಾಹೀರಾತಲ್ಲಿ ಹಾಕೋದಕ್ಕೆ ಹಣ ಖರ್ಚು ಮಾಡಿದ್ರು. ಆ ದುಡ್ಡು ಸಹ ನಿಮ್ಮ ದುಡ್ಡೇ. ರಾಜ್ಯದ ಮಹಿಳೆಯರು ಯಾರೇ ಇರಲಿ, ತಾಯಂದ್ರು, ನಾನಲ್ಲಿ ತಾಯಂದ್ರು ಅಂತಕ್ಕಂಥ ಪದ ಬಳಸಿದ್ದೇನೆ. ಆದ್ರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದ್ರೆ ವಿಷಾದ ಪಡಿಸ್ಲಿಕ್ಕೆ ಸಿದ್ಧ. ರಾಜ್ಯದ ಮಹಿಳೆಯರು ಯಾರೇ ಇರಲಿ, ತಾಯಂದ್ರು, ನಾನಲ್ಲಿ ತಾಯಂದ್ರು ಅಂತಕ್ಕಂಥ ಪದ ಬಳಸಿದ್ದೇನೆ.
ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ಪಡಿಸ್ಲಿಕ್ಕೆ ಸಿದ್ಧ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಒಬ್ಬರು ರಾಜಕೀಯ ನಾಯಕರಾಗಿ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸೋದಕ್ಕೆ ಎಲ್ಲ ರೀತಿಯ ಹಕ್ಕಿದೆ. ಅದನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಗ್ಯಾರಂಟಿ ಯೋಜನೆಯನ್ನ ಅವರಿಗೆ ತೋಚಿದ ರೀತಿಯಲ್ಲಿ ಟೀಕಿಸಬಹುದು, ಅದಕ್ಕೆ ಕಾರಣವನ್ನು ಕೊಡಬಹುದು. ಬಟ್ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆಯರನ್ನ ಅವಹೇಳನ ಮಾಡೋದಕ್ಕೆ ಯಾವ ಹಕ್ಕೂ ಇಲ್ಲ, ಅವರಿಗೆ ಯಾವ ರೈಟ್ಸೂ ಇಲ್ಲ. ಯಾಕಾಗಿ ದಾರಿ ತಪ್ಪಿದ್ದಾರೆ ಅನ್ನೋ ಶಬ್ದವನ್ನು ಕುಮಾರಸ್ವಾಮಿ ಅವರು ಬಳಸಬೇಕಿತ್ತು ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ರಾಜ್ಯವನ್ನು 2 ಬಾರಿ ಆಳಿದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ರೀತಿ ಮಾತನಾಡೋದಕ್ಕೆ ಏನು ಕಾರಣ ಗೊತ್ತಿಲ್ಲ. ನಾವು ಮಾತನಾಡಿಸ್ತಾ ಹೋಗೋಣ. JDSನ ಅತಿಥಿಗಳು ಜಾಯಿನ್ ಆಗ್ತಾರೆ ಸ್ವಲ್ಪ ಹೊತ್ತಲ್ಲೇ. ನಾನು ಅದಕ್ಕಿಂತ ಮುಂಚಿತವಾಗಿ ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಿದ್ರು, ಕಾಂಗ್ರೆಸ್ನವರು ಇದನ್ನು ಅಸ್ತ್ರವಾಗಿ ಬಳಸಿದ್ರು ಅಂತ ನಾನು ಹೇಳಿದೆ. ಅದು ಹೆಂಗಾಗಿದೆ ಅಂತಂದ್ರೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನೋ ರೀತಿಯಲ್ಲಾಗಿದೆ. ಕುಮಾರಸ್ವಾಮಿ ಅವರು ಏನು ಮಾತನಾಡಿದ್ರು ಅದಕ್ಕೆ DK ಶಿವಕುಮಾರ್ ಪ್ರತ್ಯುತ್ತರವನ್ನು ಕೊಡೋದು, ತಿರುಗೇಟನ್ನು ಕೊಡೋದು ಮಾಡಿದ್ರಿ. ಇವತ್ತು ಯಾವ್ಯಾವ ವಿಚಾರಕ್ಕೆ ಹೇಗೆ ಅವರಿಬ್ಬರ ಮಧ್ಯೆ ಟಾಕ್ ವಾರ್ ನಡೆಯಿತು ನೋಡೋಣ. ಇನ್ನೊಬ್ರು ಪಾಪ ಕಂಗನಾ ರಣಾವತ್ ಅವರಿಗೆ ಬಿಜೆಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ? ನಿಮ್ಮ ಕಾಂಗ್ರೆಸ್ ವಕ್ತಾರರು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜ್ ಎಂಥದ್ದು ವಿಲೇಜ್ ಅದು ಇದು ಪಾರ್ಲಿಮೆಂಟರಿ ಕ್ಷೇತ್ರ, ಅಲ್ಲಿ ರೇಟ್ ಫಿಕ್ಸ್ ಮಾಡಿದಿರಿ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಂದ, ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕು ಇದಕ್ಕೆ ಹೇಳಿದಿರಲ್ಲಪ್ಪ. ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ ಬಿಜೆಪಿ ಟಿಕೆಟ್ ಕೊಟ್ರೆ? ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ. ಅದು ಈಗ ಹೇಳ್ಬೇಕು, ಅದು ಯಾವ ರೇಟು, ಏನ್ ರೇಟು, ಹೆಂಗ್ ರೇಟು ಅಂತ. ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಅದು ಬಿಟ್ರೆ ಏನು ರೇಟು? ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನಿನ್ಗೆ ರೂಢಿ ಇರ್ಬೇಕು. ನಿನ್ಗೆ ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಲ ಇರಬೇಕು ಅಂತ ಕಾಣ್ತದೆ. ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ, ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. ಅಂದರೆ ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ, ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. ಅದೇ ನೋಡಿ, ಅವ್ನು ಪಿಕ್ ಪಾಕೆಟ್ ರೂಢಿ ಅಲ್ವ ಅವನಿಗೆ? ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವ ಅವನಿಗೆ? ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಏನು ಹೇಳ್ದಪ್ಪ ಅಶ್ವಥ್ ನಾಡಿಗೆ? ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ರಿ, ಪಾಪ ಇರಲಿ, ಅವರು ಭಾಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡಂಗೆ ಅವರು ಮಾಡಿಕೊಂಡ್ರು ಹೊಂದಾಣಿಕೆ. ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟ್ರು ತಂದೆ ಮಗನ ಬಗ್ಗೆ ಏನು ಮಾತಾಡಿದ್ರು ಅದೇ ಗ್ರೌಂಡಲ್ಲಿ? ಯು ಪ್ಲೀಸ್, ಐ ವಾಂಟ್ ಆಲ್ ಯುವರ್ TV ಟು ಟೇಕ್ ಔಟ್ ದಟ್ ರೆಕಾರ್ಡ್ ಅಂಡ್ ಶೋ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್. ನೀವು ಬಿಜೆಪಿಯವರು ಏನು ಮಾತಾಡಿದ್ರು ತೋರಿಸ್ಬೇಕು. ಮಹಿಳೆಯರು ಯಾರೇ ಇರಲಿ, ತಾಯಂದ್ರು, ನಾನಲ್ಲಿ ತಾಯಂದ್ರು ಅಂತಕ್ಕಂಥ ಪದ ಬಳಸಿದ್ದೇನೆ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ಪಡಿಸ್ಲಿಕ್ಕೆ ಸಿದ್ಧ ಇದೆ. ರಾಜ್ಯದ ಮಹಿಳೆಯರು ಯಾರೇ ಇರಲಿ, ತಾಯಂದ್ರು, ನಾನಲ್ಲಿ ತಾಯಂದ್ರು ಅಂತಕ್ಕಂಥ ಪದ ಬಳಸಿದ್ದೇನೆ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದ್ರಿಗೆ ನೋವಾಗಿದೆ ಅಂದರೆ ವಿಷಾದ ಪಡಿಸ್ಲಿಕ್ಕೆ ಸಿದ್ಧ ಇದೆ. ಅವು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ ಇದು ಅವ್ರ ಕೈಲಿ ರೇಟ್ ಹೊಡೆದು ಕಪಾಲು ಕೊಡೆದ್ಬಿಟ್ಟು ಈಗ ದಬ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡ್ದೆ. ಅವು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ ಇದು ಅವ್ರ ಕೈಲಿ ರೇಟ್ ಹೊಡೆದು ಕಪಾಲು ಕೊಡೆದ್ಬಿಟ್ಟು ಈಗ ದಬ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡ್ದೆ. ಇದು ಇಬ್ಬರು ನಾಯಕರ ಮಧ್ಯೆ ನಡೆದಂಥ ವಾಗ್ದಾಳಿಗಳಾದರೆ ಕುಮಾರಸ್ವಾಮಿ ಅವರ ಆ ಮಾತೇನಿದೆ
ದಾರಿ ತಪ್ಪಿದ ವಿಚಾರ. ಅದಕ್ಕೆ ಕಾಂಗ್ರೆಸ್ನಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಚಿತ್ರನಟ ಪ್ರಕಾಶ್ ರಾಜ್ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ, ಟೀಕಿಸಿದ್ದಾರೆ, ತೀಕ್ಷ್ಣವಾಗಿ ವಾಗ್ದಾಳಿ ಮಾಡಿದ್ದಾರೆ. ನೋಡೋಣ. ಇದು ದುರದೃಷ್ಟ. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು ಅವರ ಬಾಯಿನಲ್ಲಿ ಯೋಜನೆಯನ್ನ ವಿರೋಧ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಯಾಕೆಂದ್ರೆ ನಾವು ಯೋಜನೆ ತಂದಿದ್ದೇವೆ, ಆ ಯೋಜನೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ. ಆದರೆ ನಮ್ಮ ತಾಯಂದಿರ ಬಗ್ಗೆ, ನಮ್ಮ ಸಹೋದರಿಯರ ಬಗ್ಗೆ ಅವರು ದಾರಿ ತಪ್ಪಿದ್ದಾರೆ ಅಂದ್ರೆ ಅರ್ಥ ಏನಿದೆ? ಏನು ಅರ್ಥ ಬರುತ್ತೆ? ಸಾಮಾನ್ಯವಾಗಿ ಹಳ್ಳಿ ಭಾಷೆನಲ್ಲಿ ದಾರಿ ತಪ್ಪಿಟ್ಟವಳು ಅಂತಾರೆ, ಅಂದ್ರೆ ಅರ್ಥ ಕೆಟ್ಟೋಗಿದ್ದಾಳೆ. ಆ ಅರ್ಥದಲ್ಲಿ ಬರೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತೇಳಿ ಈಗಾಗಲೇ ಬಹಳ ಪ್ರತಿಕ್ರಿಯೆ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಈ ಮಾತನ್ನ ಆಡಬಾರ್ದಾಗಿತ್ತು. ಅವರು ನಮ್ಮ ರಾಜ್ಯದ ಮಹಿಳೆಯರನ್ನ, ತಾಯಂದಿರನ್ನ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ? ನಾಚಿಕೆ, ಮಾನ, ಮರ್ಯಾದೆ ಇರಬೇಕು ನಿಮ್ಗಳಿಗೆ. ಆ ಮಹಾಪ್ರಭು ಇದಾನಲ್ಲ, ಒಂದು ಭಾಷೆ, ಒಂದು ದೇಶ, ಒಂದು ಪಕ್ಷ, ಅವ್ರಿಗೆ 2 ನಾಲ್ಗೆ. ಈ ದಾರಿ ತಪ್ಪದ ಮಗನಿಗೂ 2 ನಾಲ್ಗೆ ಅಲ್ವೇನ್ರಿ? ಅಲ್ಲ ಸ್ವಾಮಿ, ಮೊನ್ನೆ ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕ್ಯಾಕರಿಸಿ ಉಗಿದ್ರಿ. ಆ ಮಹಾಪ್ರಭುನು ಬಂದು ತಂದೆ, ಮಗ, ಮೊಮ್ಮಗ ಅಂತ ಕುಟುಂಬ ರಾಜಕಾರಣ ಮಾಡಿದ್ರು, ಅವರು ಕ್ಯಾಕರಿಸಿ ಉಗಿದ್ರು. ಚುನಾವಣೆ ಬಂದ ತಕ್ಷಣ ಇಬ್ರು ಅಪ್ಕೊಂಡು ಉಗಿದ ನೆಕ್ಕೊಂಡು ಕೂತಿದಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಉಗಿಸ್ಕೊಂಡವನಿಗೆ ನಾಚಿಕೆ ಅಲ್ಲ, ಉಗಿದವನಿಗೆ ನಾಚಿಕೆ ಅಲ್ಲ. ನೋಡೋರು ನಮ್ಗಿದ್ಯಪ್ಪ ನಾಚಿಕೆ ಮಾನ ಮರ್ಯಾದೆ. ಇಂಥವ್ರ ಕೈಗೆ ದೇಶ ಕೊಡಕ್ಕಾಗತ್ತೆ ಅಲ್ರಿ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಜಾತ್ಯತೀತ ಜನತಾದಳದಿಂದ ಶ್ವೇತಾ ಯಾದವ್ ಜೊತೆಗಿದ್ದಾರೆ. ಶ್ವೇತಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಕಡೆಯಿಂದ MR ವೆಂಕಟೇಶ್ ಜೊತೆಗಿದ್ದಾರೆ. ವೆಂಕಟೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಕಡೆಯಿಂದ ಮಮತಾ ನೇರಳಗಿ, NSUA ನ್ಯಾಷನಲ್ ಸೆಕ್ರೆಟರಿ. ಮಮತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಇನ್ನು ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ ಅನಂತ್ ಚಿನಿವಾರ್ ನಮ್ಮ ಜೊತೆಗಿದ್ದಾರೆ. ಚಿನಿವಾರ್ ಸರ್ ನಮಸ್ಕಾರ. ನಮಸ್ಕಾರ. ನಾನು ಶ್ವೇತಾ ಯಾದವ್ ಅವರಿಂದ ಶುರು ಮಾಡಬೇಕು. ಬಹುಶಃ ಬೆಂಕಿ ಹಚ್ಚಿದವರು ನೀವು ಆಗಿರೋದ್ರಿಂದ ನನಗೊಂದು ಪ್ರಶ್ನೆ ಇದೆ. ಇಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಪೈಕಿ ನನ್ನ ತಾಯಿನೂ ಇರಬಹುದು, ನನ್ನ ತಂಗಿನೂ ಇರಬಹುದು, ನಿಮ್ಮ ಕುಟುಂಬದ ಸದಸ್ಯರು ಇರಬಹುದು. ಗ್ಯಾರಂಟಿ ಅನ್ನೋದು DK ಶಿವಕುಮಾರ್ ಅವರ ಯೋಜನೆಯೂ ಅಲ್ಲ, ಸಿದ್ದರಾಮಯ್ಯ ಅವರ ಮನೆಯಿಂದ, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಕೊಡ್ತಾ ಇರುವಂಥ ಯೋಜನೆಯೂ ಅಲ್ಲ. ಸರ್ಕಾರದ ಯೋಜನೆ, ಸರ್ಕಾರದ ಸವಲತ್ತು ಸಿಗ್ತಿದೆ ಅಂತ ಮಹಿಳೆಯರು ಅದನ್ನು ಪಡ್ಕೊಂಡ್ರೆ ದಾರಿ ತಪ್ಪಿದ್ರು ಅನ್ನುವಂಥ ಶಬ್ದವನ್ನು ನೀವು ಬಳಸ್ತೀರಿ ಅಂತಾದ್ರೆ ಏನಿದು? ಸರಿನಾ ಇದು? ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಸರಿ ಇದೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಮೊದಲನೇದಾಗಿ ಇದಕ್ಕೆ ಸ್ಪಷ್ಟೀಕರಣನ ಕುಮಾರಣ್ಣ ಇವತ್ತು ಕೊಟ್ಟಿದ್ದಾರೆ. ಆದರೂ ನಾನು ಇವತ್ತು ಜನತಾದಳದ ವಕ್ತಾರೆಯಾಗಿ ಸ್ಪಷ್ಟೀಕರಣ ಕೊಡೋದು ಏನಂತಂದರೆ, ಈ ಬ್ಲೂ ಫಿಲ್ಮ್ ತೋರಿಸ್ಕೊಂಡು 100 ರೂಪಾಯಿಗೆ CD ಮಾರ್ಕೊಂಡು ಹೆಣ್ಮಕ್ಳ ಸಂಸಾರನ ಹಾಳು ಮಾಡ್ತಿದ್ರಲ್ಲ, ಅಂಥವರೆಲ್ಲ ಕುಮಾರಣ್ಣಂಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಪಾಯಿಂಟ್. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅಂತ ಗೊತ್ತಿರೋ ಅಂಥ ಈಗಿನ ಉಪಮುಖ್ಯಮಂತ್ರಿಗಳು ಏನಿದ್ದಾರೆ, ಅವರು ಮಾತಾಡೋ ಭಾಷೆ ಹೆಂಗಿದೆ ಇವತ್ತು ನಾನು ಅವ್ರ ಪ್ರೆಸ್ ಮೀಟ್ ನೋಡಿದ್ದೀನಿ. ಒಂದ್ ಸೆಕೆಂಡ್, ನಾನು ನಿಮ್ಮೆಲ್ಲ ಪ್ರಶ್ನೆಗೂ ಇವತ್ತು ಸ್ಪಷ್ಟೀಕರಣ ನಾನು ಕೊಡ್ತೀನಿ, ಉತ್ತರ ಕೊಡ್ತೀನಿ. ನಾನು ಅವರು ಮಾತಾಡೋ ರೀತಿ ಹೇಗಿದೆ, ಯಾವ ಲೆವೆಲ್ ಅಲ್ಲಿ ಇದೆ, ಸರಿನಾ ಅಂತ ಕೇಳಿದೆ. ಈಗ ಅವು ಖಂಡಿತವಾಗ್ಲೂ ಕುಮಾರಣ್ಣ ಏನ್ ತಪ್ಪು ಹೇಳಿದ್ದಾರೆ? ಗ್ಯಾರಂಟಿಗಳು. ಒಂದ್ ಸೆಕೆಂಡ್, ನೀವು ಆ ವಿಡಿಯೋನ ಅವ್ರು ಮಾತಾಡಿರೋ ಆಡಿಯೋನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಅವ್ರು ಏನ್ ಹೇಳಿದ್ರು? 5 ಗ್ಯಾರಂಟಿಗಳ ಘೋಷಣೆ ಮಾಡಿ ದಾರಿ ತಪ್ಪಿದ್ದಾರೆ, ದಾರಿ ತಪ್ಪಿದ್ದಾರೆ ಅಂತ ಅಂದ್ರೆ ಈ ಕಾಂಗ್ರೆಸ್ನವ್ರು ಎಚ್ತಾ ಇರೋಂಥ ಮಂಕು ಬೂದಿಗೆ ಮಾರ್ ಹೋಗಿ ಆಲ್ರೆಡಿ ನಮ್ಮ ಈಗ ರಾಜ್ಯನ ಅವ್ರ ಕೈಯಲ್ಲಿ ಕೊಟ್ಟಾಗಿದೆ. ಅದರಿಂದ ಏನ್ ಅನುಭವಿಸ್ತಾ ಇದೀವಿ ಅನ್ನೋದನ್ನ ತಾಯಂದ್ರಿಗೆ ಅರ್ಥ ಮಾಡ್ಸೋದು ಬೇಡವಾ? ಈಗ ಅದೇ ಪರಿಸ್ಥಿತಿ ದೇಶದಲ್ಲೂ ಬಂದ್ರೆ ಏನ್ ಮಾಡ್ಬೇಕು ನಾವು? ಅದೇ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ ಹೊರತು ದಾರಿ ತಪ್ಪಿದ್ದಾರೆ. ಹಳ್ಳಿಗಳ ಆಡು ಭಾಷೆಯಲ್ಲಿ ಎಷ್ಟೊಂದು ವಿಷಯ ಇದೆ ಮಾತಾಡಕ್ಕೆ. ನಾವು ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿರೋದು, ಎಲ್ಲೋ ಹೋಗಿ ಪರ್ಸನಲ್ ಆಗಿ ಕೂತ್ಕೊಂಡು ಇಲ್ಲ ಯಾರಿಗೋ ಉದ್ದೇಶ ಹೇಳ್ತಾ ಇಲ್ಲ. ಒಂದ್ ನಿಮಿಷ, ಒಮ್ಮೆ ನಾನು ಇತಿಹಾಸವನ್ನು ನೆನಪು ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಇದೇ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಬ್ಬರು ಉತ್ತರ ಕರ್ನಾಟಕದ ಮಹಿಳೆ ನಮ್ಮ ಕಡೆಗೆ ಅನುದಾನ ಕೊಟ್ಟಿಲ್ಲ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಹೆಂಗ್ ಕೊಟ್ರು ಅಂತಂದ್ರೆ,
ಇಷ್ಟು ದಿನ ಎಲ್ಲಿ ಮಲಗಿದೆಯಮ್ಮ ಅನ್ನುವಂಥ ಪ್ರಶ್ನೆ ಬಂತು. ಈಗ ಅನ್ನೋ ಕ್ಲಾರಿಫಿಕೇಶನ್ ಬಂತು. ಇದು ಮೊದಲಲ್ಲ ಕುಮಾರಸ್ವಾಮಿ ಅವರು ಈ ರೀತಿ ಮಾತನಾಡ್ತಾ ಇರೋದು. ಇದು ಮೊದಲಲ್ಲ ಶ್ವೇತಾ ಯಾದವ್ ಅವರೇ ಕುಮಾರಸ್ವಾಮಿ ಅವರು ಈ ರೀತಿ ಮಾತನಾಡ್ತಾ ಇರೋದು. ಈಗ ನೀವು ಹೇಳ್ತಾ ಇರೋದು ಇವತ್ತಿನ ಸಂದರ್ಭಕ್ಕೂ ಅವತ್ತಿನ ಸಂದರ್ಭಕ್ಕೂ ನೀವು ತಳಕ ಹಾಕೋದಾದ್ರೆ ವ್ಯಕ್ತಿಯೊಬ್ಬರೇ ವ್ಯಕ್ತಿಯೊಬ್ಬರೇ ಅಲ್ಲ, ಈ ವ್ಯಕ್ತಿಗಳು ನಾನು ಕಾಂಗ್ರೆಸ್ ನಲ್ಲಿರೋಂಥ ವ್ಯಕ್ತಿಗಳ ಲಿಸ್ಟ್ಗಳು ಕೊಡಬಲ್ಲೆ ನಾನು. ಅವ್ರು ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಎಲ್ಲೆಲ್ಲಿ ರಿಪೀಟ್ ಮಾಡಿದ್ದಾರೆ ಅಂತ. ಈಗ ಪರಮೇಶ್ವರ್ ಅವ್ರದನ್ನ ನಾವು ನೋಡ್ತಾ ಇದ್ವಿ. ಅವ್ರು ಏನು ಹೇಳಿದ್ರು, ಮಾಜಿ ಮುಖ್ಯಮಂತ್ರಿಗಳು ಈ ಥರ ಮಾತಾಡಬಾರ್ದಿತ್ತು ಅಂತ. ನೀವು ಗೃಹ ಮಂತ್ರಿಗಳಾಗಿದ್ರೆ ಸಾಹೇಬ್ರೆ, ಉಡುಪಿಲಿ ಒಂದು ಹೆಣ್ಮಕ್ಳು ವಿಡಿಯೋ ವೈರಲ್ ಆಯ್ತು, ಅವತ್ತು ನೀವೇನಂದ್ರಿ? ವಿಡಿಯೋ ವೈರಲ್ ಅಂದ್ರೆ ಕುರಿ ಅನ್ನೋದು ರಕ್ಷಿತ್ ಮಾತನಾಡಿದ್ದು ಸರಿನಾ ಅಂತ ಕೇಳಿದ್ರೆ ನೀವು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಸರಿನಾ ಅಥವಾ ಇನ್ನೊಬ್ರು ಮಾತಾಡಿದ್ದು ಸರಿನಾ? ಅಲ್ಲ, ಒಂದ್ ಸೆಕೆಂಡ್ ನೋಡಿ, ನಾನು ಹೇಳ್ತಾ ಇರೋದು ಕುಮಾರಣ್ಣ ಅವರು ಖಂಡಿತವಾಗ್ಲೂ ರಾಜ್ಯದ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ, ಅಕ್ಕ ತಂಗಿರಿಗೆ ಯಾವತ್ತೂ ಆ ರೀತಿಯಾಗಿ ಸಂಬೋಧನೆ ಮಾಡಿಲ್ಲ. ಯಾವುದೇ ರೀತಿಯಾದ ತಪ್ಪರ್ಥದಲ್ಲಿ ಅವರು ಮಾತಾಡಿಲ್ಲ. ಗ್ಯಾರಂಟಿ ಯೋಜನೆಗಳ ಕುರಿತು ಅವರು ಭಾಷಣ ಏನ್ ಮಾಡಿದ್ದಾರೆ ಅದರಿಂದಾನೇ ದಿಕ್ಕು ತಪ್ಪಬಾರ್ದು ಅಂತ ಹೇಳಿದ್ದಾರೆ ಹೊರತು ಬೇರೆ ಇನ್ನೇನೂ ಹೇಳಿಲ್ಲ. ನಾನು ಒಂದು ಹೇಳಿಕೆಯನ್ನು ಉಲ್ಲೇಖ ಮಾಡಿದೆ. ಆಗ ರಾಜ್ಯದಾದ್ಯಂತ ಪ್ರೊಟೆಸ್ಟ್ ಮಾಡಿದವರು ಕುಮಾರಸ್ವಾಮಿ ಅವರ ವಿರುದ್ಧ ನೀವು ವಿಪಕ್ಷದಲ್ಲಿದ್ರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು. ಆ ಹೇಳಿಕೆಯನ್ನು ನಾನು ಮತ್ತೆ ರಿಪೀಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ನೀವು ಪ್ರೊಟೆಸ್ಟ್ ಮಾಡಿದ್ರಿ, ನೀವೇ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ರಿ. ಇವತ್ತು ಏನು ಹೇಳ್ತೀರಿ? ಕುಮಾರಸ್ವಾಮಿ ಅವರು ಈ ಮಾತನ್ನು ಒಪ್ತೀರಾ ನೀವು? ನೋಡಿ, ಅದು ಚುನಾವಣೆ ಸಂದರ್ಭ ಇರ್ಬೋದು, ಮತ್ತು ಚುನಾವಣಾ ಪೂರ್ವದ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಸಿದ್ದರಾಮಣ್ಣನ ಆದಿಯಾಗಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಪುಂಖಾನುಪುಂಖವಾಗಿ ಎಳೆಯಾಗಿ ಪ್ರತಿಯೊಂದನ್ನು ಹೇಳಿ ಅದನ್ನೇ ಒಂದು 10 ನಿಮಿಷ ಹೇಳುವಂಥ ಹೇಳಿಕೆಗಳು ಬೇಕಾದಷ್ಟು ಇದ್ದಾವೆ. ಇವರ ರಾಷ್ಟ್ರೀಯ ನಾಯಕರುಗಳು ಸಹ ಇಂಥ ಹೇಳಿಕೆಗಳನ್ನು, ದ್ವಂದ್ವ ಹೇಳಿಕೆಗಳನ್ನು, ಒಂದಷ್ಟು ಡಬಲ್ ಮೀನಿಂಗ್ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿಗಳು ಅನ್ನುವಂಥ ಮಕ್ಮಲ್ ಟೋಪಿಯನ್ನ ಈ ರಾಜ್ಯದ ಜನತೆಗೆ ಮುಡಿಸಿ ಯಾವ ರೀತಿಯಲ್ಲಿ ಇವರನ್ನ ಸುಲಿಗೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಈ ರಾಜ್ಯವನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಇವತ್ತು ಹೌದು, ನಮ್ಮ ತಾಯಂದಿರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆ ತಾಯಂದ್ರು ಎಲ್ಲೋ ಒಂದು ಕಡೆ ದಾರಿ ತಪ್ಪೋದು ಬೇಡ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅವರ ಕೇಳಿದ ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. ನಿಮ್ಮ ಮನೆಯಲ್ಲೂ ಕೂಡ ಗ್ಯಾರಂಟಿಯ ಫಲಾನುಭವಿಗಳಿರಬಹುದು, ನನ್ನ ಮನೆಯಲ್ಲೂ ಇರಬಹುದು. ಎಲ್ಲರನ್ನ ನೀವು ಸಾರಾಸಗಟ್ಟಾಗಿ ದಾರಿ ತಪ್ಪಿದ್ರು ಅಂತಂದ್ರೆ ಏನರ್ಥ ವೆಂಕಟೇಶ್ ಅವರೇ? ಇವತ್ತು ನೀವು ಅದನ್ನು ಸಮರ್ಥಿಸಿಕೊಂಡು ಮಾತನಾಡ್ತೀರಿ ಅಂತಂದ್ರೆ ನಾವು ಈಗಾಗಲೇ ಸಾಕಷ್ಟು ಸಂದರ್ಭದಲ್ಲಿ ಇವರ ಪ್ರಮುಖ 5 ಗ್ಯಾರಂಟಿಗಳೇನು ಕೊಟ್ಟಿದಾರಲ್ಲ, ಈ 5 ಗ್ಯಾರಂಟಿಗಳು ಹೆಂಗೆ ಈ ಜನಕ್ಕೆ ಹೂ ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪುಂಖಾನುಪುಂಖವಾಗಿ ಹೇಳ್ತೀವಿ. ಇವತ್ತು ಅವರು ಏನು ಶಕ್ತಿ ಯೋಜನೆ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಬಸ್ಗಳು ಇಲ್ಲಿವರೆಗೂ ಯಾವ್ದಾದ್ರು ಒಂದೇ ಒಂದು ಎಕ್ಸ್ಟ್ರಾ ಶೆಡ್ ಗ್ಯಾರಂಟಿಯನ್ನ ಟೀಕಿಸೋದಕ್ಕೆ ಎಲ್ಲ ಸ್ವಾತಂತ್ರ್ಯ ಇದೆ. ಹಾಗಂತ ನೀವು ಅವರ ಫಲಾನುಭವಿಗಳ ಬಗ್ಗೆ ಮಾತಾಡ್ತಿರಲ್ಲ, ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ಮಾಡಿದಂತದ್ದನ್ನು ಅದೇನೆ. ಕುಮಾರಸ್ವಾಮಿ ಅವರು ಸಹ ಈ ಗ್ಯಾರಂಟಿ ಯೋಜನೆಗಳು ಹೇಗೆ ಜನರನ್ನ ದಾರಿ ತಪ್ಪಿಸ್ತಾ ಐತೆ, ಒಂದು ಕೈಯಲ್ಲಿ ಕೊಟ್ಟರೆ ಇನ್ನೊಂದು ಕೈಯಲ್ಲಿ ಹೆಂಗ್ ಕಿತ್ಕೊಳ್ತಾ ಇದ್ದಾರೆ ಅನ್ನುವಂತ ಅರ್ಥದಲ್ಲಿ ಮಾತಾಡಿದಂತ ಮಾತುಗಳೇ ವಿನಃ ಅದರ ಆಚೆಗೆ ಅದನ್ನ ಬೇರೆ ರೀತಿಯಲ್ಲಿ ಮಾತನಾಡ್ತೀನಿ. ನಾನು ಮಮತಾ ನೇರಳಗಿ ಅವರನ್ನ ಕೇಳಬೇಕಾಗಿರೋದೊಂದಿದೆ. ಇಲ್ಲಿ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿಯ ನಾಯಕರು ಮಾತನಾಡೋ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾರೆ, ಇಂಟೆನ್ಷನ್, ಉದ್ದೇಶ ಅದಾಗಿರ್ಲಿಲ್ಲ. ನೀವು ಶಬ್ದದ ಮೀನಿಂಗ್ ಅನ್ನ ಹಿಡ್ಕೊಂಡು ಅದನ್ನು ವಿವಾದ ಸೃಷ್ಟಿಸೋದಕ್ಕೆ ಹೋಗಬೇಡಿ. ಇಂಟೆನ್ಷನ್ ಇದ್ದಿದ್ದು ಗ್ಯಾರಂಟಿಯಲ್ಲಿ ಬೋಗಸ್ ಆಗ್ತಿದೆ ಅನ್ನೋದು ಮಹಿಳೆಯರನ್ನ ಅವಹೇಳನ ಮಾಡುವಂತ ಇಂಟೆನ್ಷನ್ ಅಲ್ಲ ಅದು ಅಂತ ಏನ್ ಹೇಳ್ತೀರಿ? ನಮಸ್ಕಾರ ಸರ್. ಅವರ ಇಂಟೆನ್ಷನ್ ಅಂತ ಹೇಳ್ತಾ ಇದಾರಲ್ಲ, ಸೊ ಅವ್ರ ಅದನ್ನ ಟೀಕೆ ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಯಾಕಂದ್ರೆ ರಾಜಕೀಯವಾಗಿ ಎಲ್ಲಾ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ, ಅಧಿಕಾರ ಇಲ್ದಾಗ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರು ಕೊಟ್ಟಿರುವಂತ ಯೋಜನೆಗಳ ಬಗ್ಗೆ ಟೀಕೆ ಮಾಡ್ತಾರೆ. ನೀವು ಗ್ಯಾರಂಟಿ ಸರಿ ಇಲ್ಲ ಅಂತ ಮಾತಾಡ್ಬೇಕಿತ್ತು. ನೀವು ಕೊಟ್ಟಿರೋದು ಸ್ಕೀಮ್ ಇಂದ ಫೈನಾನ್ಷಿಯಲಿ ಲಾಸ್ ಆಗ್ತಾ ಇದೆ ಅಂತ ಹೇಳ್ಬೋದಿತ್ತು. ಬೇರೆ ಯಾವ್ದೇ ತರ ನೀವು ಬ್ಲೇಮ್ ಮಾಡ್ಬೋದಿತ್ತು. ನೀವ್ ಯಾಕೆ ಅಮಾಯಕ ಹೆಣ್ಮಕ್ಳು, ಫಲಾನುಭವಿಗಳಾಗಿರುವಂತ ಹೆಣ್ಮಕ್ಳ ಬಗ್ಗೆ ಟೀಕೆ ಮಾಡಿದ್ರಿ ಅಂತ ಇಲ್ಲಿ ತಿರ್ಚುವಂತದ್ದು ಏನೂ ಇಲ್ಲ ಸರ್. ಆಮೇಲೆ ಇದು ಮೊದ್ಲೇ ಬಾರಿ ಅಲ್ಲ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿಗಳು ಇಂತ ನಾಲ್ಗೆ ಹರಿಬಿಟ್ಟಿರುವಂತಹ ಸಂದರ್ಭಗಳು ಬಹಳಷ್ಟಿದೆ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ನಾವು ನೋಡಿದೀವಿ. ಇದು ಪ್ರತಿ ಸತಿ ರಿಪೀಟ್ ಆಗ್ತಾನೆ ಇದೆ.
ಹಾಗಾಗಿ ಇಲ್ಲಿ ಅವರು ಮಹಿಳೆಯರಿಗೋಸ್ಕರನೇ ಹೇಳಿದ್ದಾರೆ ಅಂತ ನನ್ಗೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಮಮತಾ ಅವರೇ, ಒಂದು ನಾನು ನಿಮ್ಮ ಕಡೆಯಿಂದ ಉತ್ತರ ಬಯಸ್ತೀನಿ. ಮಹಿಳೆಯರ ಅವಹೇಳನ ಅಥವಾ ಮಹಿಳೆಯರ ಗೌರವದ ವಿಚಾರದಲ್ಲಿ ಸೆಲೆಕ್ಟಿವ್ ಅಮ್ನೇಷಿಯಾ ಇರಬಾರ್ದು. ಅಂದ್ರೆ ನಾವು ಮಾಡಿದ್ದು ನನಗೆ ಕಾಣಲ್ಲ, ಅವ್ರು ಮಾಡಿದ್ದು ನನಗೆ ಕಾಣುತ್ತೆ ಅನ್ನುವಂಥ ಸೆಲೆಕ್ಟಿವ್ ಅಮ್ನೇಷಿಯಾ ಇರಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಸುಪ್ರಿಯಾ ಶ್ರೀನಾಥೆ ಮೊನ್ನೆ ಹೇಳ್ತಾರೆ, ಕಂಗನಾ ರಾಣಾವತ್ ಅವರಿಗೆ ಟಿಕೆಟ್ ಕೊಟ್ಟಾಗ ಅವ್ರದ್ದೊಂದು ಫೋಟೋ ಹಾಕಿ ಮಂಡಿಯಲ್ಲಿ ಇದರ ರೇಟ್ ಎಷ್ಟು, ಅಂದರೆ ಮಾರುಕಟ್ಟೆಯಲ್ಲಿ ಇದರ ರೇಟ್ ಎಷ್ಟು ಅಂತ ಫೋಟೋ ಹಾಕ್ತಾರೆ. 2, ನಿಮ್ಮದೇ ಪಾರ್ಟಿಯ ಉಸ್ತುವಾರಿ, ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಮಾ ಮಾಲಿನಿಯನ್ನು ನೆಕ್ಕೋದಕ್ಕೆ ಅವರು ಸಂಸದೆಯಾಗಿದ್ರ ಅಂತ ಹೇಳ್ತಾರೆ. 2ನೇದ್ದು. 3ನೇದ್ದು ಕರ್ನಾಟಕದ ಇನ್ಸಿಡೆಂಟು. ಶಾಮನೂರು ಶಿವಶಂಕರಪ್ಪ ಮಾತನಾಡುವಾಗ ಗಾಯತ್ರಿ ಸಿದ್ದೇಶ್ವರ್ ಸಂಸದೆ ಯಾಕಾಗಬೇಕು, ಅಡಿಗೆ ಮಾಡ್ಕೊಂಡು ಇರಕ್ಕಾಗಲ್ವಾ ಅಂತ ಹೇಳ್ತಾರೆ. ಸೊ ನೀವು ಸೆಲೆಕ್ಟಿವ್ ಆಗಿ ಹೆಂಗ್ ವಿರೋಧಿಸ್ತೀರಿ ಇದನ್ನ? ಕುಮಾರಸ್ವಾಮಿ ಅವರನ್ನ ವಿರೋಧಿಸಿದವರು ಅದನ್ನ ವಿರೋಧಿಸಬೇಕು ಮಮತಾ ಅವರೇ. ಖಂಡಿತ ಸರ್, ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರೆಗಿಂತ ಜಾಸ್ತಿಯಾಗಿ ಒಬ್ಬ ಮಹಿಳೆಯಾಗಿ ಇಲ್ಲಿ ಮಾತಾಡಕ್ ಇಷ್ಟಪಡ್ತೀನಿ. ಯಾವುದೇ ಪಕ್ಷದಲ್ಲಾಗ್ಲಿ, ಯಾವುದೇ ರಂಗದಲ್ಲಾಗ್ಲಿ ಒಬ್ಬ ಮಹಿಳೆಯನ್ನ ಇಷ್ಟು ತುಚ್ಛವಾಗಿ ಮಾತಾಡೋದು, ಮಹಿಳೆಯರ ಬಗ್ಗೆ ಇಷ್ಟು ಕೀಳು ಮಟ್ಟದ ಅಭಿರುಚಿಯಲ್ಲಿ ಮಾತಾಡೋದು ನಾನು ಖಂಡಿತವಾಗಿ ಖಂಡಿಸ್ತೀನಿ. ಅದರಲ್ಲೂ ಮಹಿಳೆಯರಾಗಿ ಮಹಿಳೆಯರಿಗೆ ಸಪೋರ್ಟಿವ್ ಆಗಿ ಮಾತಾಡ್ಬೇಕೆ ಹೊರತು ಅವರು ಮಾಡಿರುವಂತ ತಪ್ಪನ್ನ, ಅವರು ಹೇಳಿರುವಂತ ಹೇಳಿಕೆಗಳನ್ನ ಸಮಜಾಯಿಸಿಕೊಳ್ಳೋದ್ರಲ್ಲಿ ಯಾವುದೇ ಒಂದು ಅಂದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಕ್ರಮ ಕೈಗೊಂಡ್ರಿ ಅಂತಾದ್ರೆ ನಿಮಗೆ ಅವ್ರ ಬಗ್ಗೆ ಮಾತನಾಡುವಂತ ಮಾರಲ್ ರೈಟ್ಸ್ ಇರುತ್ತೆ. ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಏನ್ ಕ್ರಮ ಆಯ್ತು? ರಣದೀಪ್ ಸುರ್ಜೇವಾಲಾ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯನಾ? ಸುಪ್ರಿಯಾ ಶ್ರೀನಾಥ್ ಇವತ್ತಿಗೂ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್, ಏನ್ ಕ್ರಮ ಆಯ್ತು? ನಾನು ಮಾತನಾಡಬೇಕು, ನಾನು ಇನ್ನೊಬ್ಬರ ತಪ್ಪನ್ನ ಮಾತನಾಡಬೇಕು ಅಂತಾದ್ರೆ ನಾನ್ ಸರಿ ಇರಬೇಕು. ಹೌದು, ಖಂಡಿತ ಸರ್. ನಾನು ಹೇಳಿದಲ್ಲ, ನಮ್ ಕೈಯಲ್ಲಿ ಏನಾಗುತ್ತೆ, ನಾವು ನಮ್ಮ ಪಕ್ಷದಲ್ಲೇ ಯಾರೇ ಮಾತಾಡಿದ್ರು ಕೂಡ ಇದ್ರ ಮುಂಚೆ ನಾವು ಅದನ್ನೆಲ್ಲಾನು ಖಂಡಿಸ್ತಾನೆ ಬಂದಿದೀವಿ. ಆದ್ರೆ ಇವತ್ತು ಇಲ್ಲಿ ನಾವು ಮಾತಾಡ್ತಾ ಇರೋದು ಒಬ್ಬ ರಾಜ್ಯದ 2 ಬಾರಿ ಚುಕ್ಕಾಣಿ ಹಿಡಿದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಏನು ನಮ್ಮ ರಾಜ್ಯದ ಮಹಿಳೆಯರ ಬಗ್ಗೆ, ಅಂದ್ರೆ ಸಾರಾಸಟ್ಟಾಗಿ ಎಲ್ಲಾ ಮಹಿಳೆಯರ ಬಗ್ಗೆ ನನ್ನ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದು ಇಷ್ಟೇ ಮಮತಾ ಅವರೇ. ನೀವು ಕಂಡಮ್ ಮಾಡಿದ್ರಿ, ಅದನ್ನ ವಿರೋಧಿಸಿದ್ರಿ, ಕುಮಾರಸ್ವಾಮಿ ಅವರನ್ನ ಪ್ರತಿಭಟನೆ ಮಾಡಿದ್ರಿ. ಓಕೆ, ನಾನೇನ ಆ ತಪ್ಪು ಅಂತ ಹೇಳ್ತಾನೆ ಇಲ್ಲ. ಬಟ್ ನನ್ನ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ, ನಾನು ಪಕ್ಕದವರ ತಟ್ಟೆಯ ನೊಣ ನೋಡ್ಕೊಂಡು ಜೀವನ ಮಾಡೋದು ಹೆಂಗಾಗತ್ತದು? ಖಂಡಿತ ಸರ್. ಆದ್ರೆ ನಾವಿಲ್ಲಿ ಮಾತಾಡ್ತಾ ನಾವ್ ಯಾರ್ದೋ ಒಬ್ರ ಬಗ್ಗೆ, ಇಬ್ರು ಬಗ್ಗೆ, ನಮ್ಗೆ ಯಾರೋ ಕಾಂಪಿಟೇಟಿವ್ ಆಗಿರೋರ್ ಬಗ್ಗೆ ನಾವು ಮಾತಾಡಿಲ್ಲ. ಇಲ್ಲಿ ಅಮಾಯಕ ಹೆಣ್ಮಕ್ಳು ಎಲ್ಲಾರ ಬಗ್ಗೆ ಒಂದು ಜನರಲೈಸ್ಡ್ ಆಗಿ ಮಾತಾಡಿದ್ದಾರೆ. ಅಮಾಯಕರು ಅಂತ ನೀವು ಈಗ ಹೇಳ್ತಾ ಇದ್ದೀರಾ. ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಗೆ ನಾನು ಸಪೋರ್ಟಿವ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾ ಇರೋ ನೀವು ಒಬ್ಬ ಹೆಣ್ಮಕ್ಳನ್ನ ಏನಂತ ಹೇಳ್ತಾ ಇದ್ದೀರಾ? ನೀವು ಅಮಾಯಕರು ಅಂತ ಹೇಳ್ತಾ ಇದ್ದೀರಾ. ವಾಟ್ ಡಸ್ ದಟ್ ಮೀನ್? ಅಮಾಯಕರು ಅಂದ್ರೆ ಏನು? ನೀವು ಹೇಳ್ತಾ ಇರೋದೇನು, ನೀವು ಮಾತಾಡ್ತಾ ಇರೋದು ಮುಗ್ಧತೆ ಅನ್ನೋದೇನು ತಪ್ಪಲ್ಲ. ಮುಗ್ಧತೆ ಮುಗ್ಧತೆ ಅದು ಬೇರೆ. ಅಮಾಯಕರು ಅಂತಂದ್ರೆ ಅಮಾಯಕರ ಬಗ್ಗೆ ಮಾತಾಡೋದು ಅಂತೇನು? ಕಾಂಗ್ರೆಸ್ ನವ್ರು ಬರೀ ಇದ್ರಲ್ಲೇ ಬಂದ್ರಿ ನೀವು. ತಪ್ಪಿದೆ, ರಾಜಕೀಯವಾಗಿ ಚುಕ್ಕಾಣಿ ಹಿಡಿದ್ರು ಅಂತ ಒಂದು ಸರ್ಕಾರ ಅವರಿಗೆ ಒಂದಷ್ಟು ಫಲಾನುಭವ ಕೊಟ್ಟಿದೆ, ಅದನ್ನ ಅನುಭವಿಸ್ತಾರೆ. ಮಮತಾ ಅವರೇ, ಹಾಗೆ ಇರಿ. ನಾನು ಹಿರಿಯ ಪತ್ರಕರ್ತ ಅನಂತ್ ಶನಿವಾರ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಬಹುಶಃ ಸರ್, ನಾವು ಗಮನಿಸಿದ್ರಿ, ಒಂದು ಕಡೆ ಅದರ ಹೇಳಿಕೆ ಅಂದ್ರೆ ಆ ಮಾತಿಗೆ ವಿರೋಧ, ಮತ್ತೊಂದೆಡೆ ಸಮರ್ಥನೆ, ಜೊತೆಗೆ ವಿಷಾದ. ಏನು ಹೇಳ್ತೀರಿ ಸರ್? ಇದು ತೀರಾ ಅಂದ್ರೆ ಫಲಾನುಭವಿಗಳನ್ನ ನಾನು ಅಗೌರವ ತೋರಿಸಿದಂತ ಹೇಳಿಕೆ ಅಲ್ವಾ ಇದು? ರಕ್ಷಿತ್, ಏನಾಗಿದೆ ಅಂದ್ರೆ ಎಲ್ರು ಗಾಜಿನ ಮನೇಲಿ ಕೂತ್ಕೊಂಡು ಒಬ್ಬರ ಮೇಲೆ ಒಬ್ರು ಕಲ್ಲೆಸಿತಾ ಇದ್ದಾರೆ. ಹಂಗಾಗಿ ವಾಟ್ ಅಬೌಟ್ರಿಗಳು ಬರ್ತಿರೋದು. ನೀವ್ ಹಂಗ ಹೇಳಿಲ್ವಾ, ನೀವ್ ಹಿಂಗ್ ಹೇಳಿಲ್ವಾ, ನಾವ್ ಮಾಡಿದ್ರೆ ಏನ್ ತಪ್ಪು ಅನ್ನುವ ಸಮರ್ಥನೆ ಇದೆ. ನೀವ್ ಹೀಗೆ ಮಾಡಲಿಲ್ವಾ ಅಂತ ಹೇಳುವುದರ ಹಿಂದೆ ಇರೋದು ನಾನು ಮಾಡಿದ್ದು ಸರಿ ಅನ್ನುವ ಸಮರ್ಥನೆ. ವಿಷಾದ ನೀವು ಪಬ್ಲಿಕ್ ಆಗಿ ಬಂದು ಏನೇ ಕೇಳಿ ನೀವೊಂದು ಲಿಸ್ಟ್ ಇಟ್ಕೊಂಡು ಬರ್ತೀರಲ್ಲ, ಕಂಗನಾ ರಾಣಾವತ್ ಬಗ್ಗೆ ಹಿಂಗ್ ಮಾತಾಡ್ಲಿಲ್ವಾ, ಹೇಮಾ ಮಾಲಿನಿ ಬಗ್ಗೆ ಹೀಗೆ ಮಾತಾಡ್ಲಿಲ್ವಾ ಅಂತೆಲ್ಲ ಹೇಳೋದಿದೆಯಲ್ಲ, ಹಾಗೆ ಹೇಳುವ ಮೂಲಕ ನಾನು ಹೇಳಿದ್ದು ತಪ್ಪಿಲ್ಲ ಅನ್ನುವ ಒಂದು ಸಮರ್ಥನೀಯ ವಾದ ಅಲ್ಲಿ ಕಾಣುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್. ಇವತ್ತು ಪಬ್ಲಿಕ್ ಡಿಸ್ಕೋರ್ಸ್ ಎಲ್ಲಿಗೆ ಹೋಗಿದೆ ಅಂದ್ರೆ, ನೀವು ಎಲ್ಲ ಒಂದಿಷ್ಟು ಎಲ್ರು ಮಾತುಗಳು ತೋರಿಸ್ತಿದ್ರಲ್ಲ, ಡಿ ಕೆ ಶಿವಕುಮಾರ್, ಪ್ರಕಾಶ್ ರೈ, ಕುಮಾರಸ್ವಾಮಿ, ಯಾರಾದ್ರೂ ಒಬ್ರಿಗೊಬ್ರಿಗೆ ಗೌರವ ಕೊಟ್ಕೊಂಡು ಮಾತಾಡಿದ್ರೆ ಇಲ್ಲ. ಗೌರವ ಅನ್ನೋದು ಅವರವರ ಮಧ್ಯದಲ್ಲೇ ಇಲ್ಲ. ನಾಯಕರುಗಳಲ್ಲಿ ಎಲ್ರು ಏಕವಚನದಲ್ಲಿ ಮಾತಾಡ್ತಾರೆ, ಅವನು ಇವನು ಅಂತ ಹೇಳಿ. ಒಂದು ಪಬ್ಲಿಕ್ ಡಿಸ್ಕೋರ್ಸ್ಗೆ ಒಂದು ಸೌಜನ್ಯ ಅಂತ ಇರ್ತಿತ್ತು ಹಿಂದೆಲ್ಲ, ಹಾಗಿರ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಒಬ್ಬ ನಾಯಕ ಇನ್ನೊಬ್ಬ ನಾಯಕನಿಗೆ ಗೌರವ ತೋರಿಸಿದಾಗ ಜನ ಗೌರವ ತೋರಿಸ್ತಾರೆ. ಇಲ್ಲ ಅಂತಂದ್ರೆ
ಇವ್ರುಗಳೇ ಹೀಗೆ ಕಿತ್ತಾಡ್ಕೊಳ್ತಾರೆ ಅಂತಂದಾಗ ನನಗೇನು ಗೌರವ ಇರಬೇಕು ಅನ್ನೋ ಭಾವನೆ ಬರುತ್ತೆ. ನಾಯಕತ್ವದ ಗುಣಮಟ್ಟದ ಕುಸಿತ ಮತ್ತು ಪಬ್ಲಿಕ್ ಡಿಸ್ಕೋರ್ಸ್ ಎರಡು ತಾಳೆ ಆಗ್ತಿದೆ ಅಂತ ನನಗನ್ಸುದು. ನಾಯಕತ್ವದ ಗುಣಮಟ್ಟನೇ ಹೊಟ್ಟೋಗಿದೆ. ಇದು ಇವತ್ತಿಂದು ನೆನ್ನೆದಲ್ಲ. ನಾವು ವಿ ಲಿವ್ ಇನ್ ಎ ಪೇಟ್ರಿಯಾರ್ಕಿ ಸೊಸೈಟಿ, ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರಲ್ಲ, ಅದು ಲವಲೇಶವೂ ಬದಲಾಗಿಲ್ಲ. ಇವತ್ತು ಹೆಣ್ಣು ಮಕ್ಕಳು ಬಹಳ ಸ್ಟ್ರಾಂಗ್ ಆಗಿರಬಹುದು, ಹೆಣ್ಣು ಮಕ್ಕಳು ತುಂಬಾ ಓದಿರಬಹುದು, ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳಿರಬಹುದು, ನಮ್ಮ ರಾಷ್ಟ್ರಪತಿಯೂ ಆಗಿರಬಹುದು. ಅದೆಲ್ಲ ಇದ್ರೂ ಕೂಡ ರಾಜಕಾರಣ ಮತ್ತು ಎಲ್ಲ ಅಧಿಕಾರಸ್ಥರ ಆಂತರ್ಯದಲ್ಲಿರೋದು ಒಂದು ಪೇಟ್ರಿಯಾರ್ಕಿಯ ಮನೋಭಾವನೆ ಅಂತ ನನ್ಗನ್ಸೋದು. ಈ ಮೊನ್ನೆ ಎಲೆಕ್ಷನ್ ಶುರುವಾದ ಮೇಲೆ ನೀವು ಕೇಳಿದಿರಿ, ದುರ್ಗದಲ್ಲಿ ಯಾರು ಗಂಡಸರುಗಳಿಲ್ವಾ, ಹೊರಗಡೆಯಿಂದ ಕರ್ಕೊಂಡ್ಬರ್ಬೇಕಾ ಅನ್ನೋ ಮಾತು ಬರುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಳ್ತಾರೆ, ನಾವೇನು ಹೊಳೆ ತೊಟ್ಕೊಂಡು ಕೂತ್ಕೊಂಡಿಲ್ಲ ಅಂತ ಹೇಳಿ. ಹೊಳೆ ತೊಟ್ಕೊಂಡು ಕೂತ್ಕೊಂಡವರು ಅಂದ್ರೆ ಅಸಹಾಯಕರು ಅಂತನ. ಈಗ ಶ್ವೇತಾ ಅವರು ಅಮಾಯಕರು ಅನ್ನೋ ಪದಕ್ಕೆ ಆಕ್ಷೇಪ ಎತ್ತಿದ್ರು. ಅಮಾಯಕರು ಅಂತ ಹೇಳಿದ್ದು ಸರಿ. ಆಕ್ಚುಲಿ ಕಾಂಗ್ರೆಸ್ ವಕ್ತಾರ ಹೇಳಿದ್ದು ನನಗೆ ಸರಿ ಅಂತ ಅನ್ಸುತ್ತೆ ಒಂದು ರೀತಿಯಲ್ಲಿ. ಯಾವ ಅವಹೇಳನೂ ಸಮರ್ಥನೀಯ ಅಲ್ಲ ಫಸ್ಟ್ ಆಫ್ ಆಲ್. ಬಟ್ ಸಾರಾಸಗಟ್ಟಾಗಿ ಎಲ್ಲರನ್ನೂ ಅವಹೇಳನ ಮಾಡೋದಿದೆಯಲ್ಲ, ರಾಜಕೀಯದಲ್ಲಿರುವವರನ್ನ ಅವಹೇಳನ ಮಾಡುವುದು ರಾಜಕೀಯ ಲೆಕ್ಕಾಚಾರದಿಂದ ಕೂಡಿದೆ, ಅಲ್ಲೇನೋ ವೈಷಮ್ಯಗಳಿವೆ ಅಂತ ಅನ್ಕೋಬಹುದು. ಸಾರಾಸಗಟ್ಟಾಗಿ ಎಲ್ಲರ ಬಗ್ಗೆ ಹೇಳಿದಾಗ, ಅಮಾಯಕರ ಬಗ್ಗೆ ಹೇಳಿದಾಗ ಅದು ಸರಿಯಲ್ಲವೇನ, ಎಸ್ಪೆಷಲಿ ವೆನ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್ ಸ್ಪೀಕ್ಸ್ ಲೈಕ್ ದಟ್. ಇಂಟೆನ್ಷನ್ ಏನಾದ್ರೂ ಇರ್ಲಿ, ನಾನು ಹಾಗೆ ಹೇಳಿಲ್ಲ, ದಾರಿ ತಪ್ಪಿದ್ರು ಅಂತಂದ್ರೆ ದೇ ಆರ್ ಮಿಸ್ಲೆಡ್ ಅಂತ ಹೇಳುವ ಅರ್ಥದಲ್ಲಿ ಹೇಳಿದೀನಿ ಅಂತ ಹೇಳಿರ್ಬೋದು. ಗ್ಯಾರಂಟಿಗಳಿಂದಾಗಿ ನಮ್ಮ ಹೆಣ್ಣು ಮಕ್ಕಳ ದಾರಿ ತಪ್ಪಿದೆ ಅಂತ ಹೇಳ್ಬಹುದಿತ್ತು. ಆ ಥರದ್ದೇನೋ ಇಂಟೆನ್ಷನ್ ಇರ್ಬೋದು. ಬಟ್ ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ರಾಜಕೀಯ ಮುಖಂಡ ಆಗಿ, ನಾನು ಆಡುವ ಭಾಷೆಯ ಮೇಲೆ ನನಗೆ ನಿಯಂತ್ರಣ ಇಲ್ದಿದ್ದಾಗ ನಾನು ಆಡುವ ಮಾತು ಯಾವುದೇ ಅರ್ಥವನ್ನ ಬೇಕಿದ್ರು ಕೊಡ್ಬೋದು. ಹೀಗಾಗಿರೋದು ಅದೇ ರೀತಿಯಲ್ಲಿ. ಗ್ಯಾರಂಟಿ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಹೇಳ್ತಿದ್ರು, ಈ ಗ್ಯಾರಂಟಿಗಳು ನಮ್ಮ ಹೆಣ್ಣು ಮಕ್ಕಳ ದಾರಿ ತಪ್ಪಿಸ್ತಾ ಇದೆ, ಅದಕ್ಕಾಗಿ ಒಂದು ಎಚ್ಚರಿಕೆಯನ್ನ ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ರು ಅಂತೇಳಿ. ಅರೆ, ಎಚ್ಚರಿಕೆ ಕೊಡೋದಿಕ್ಕೆ ಅವ್ರಿಗೆ ಏನು ಗೊತ್ತಿಲ್ಲದೆ ಇರೋರ ಹೆಣ್ಣು ಮಕ್ಕಳು? ಇವತ್ತು ತುಂಬಾ ಜನ ಸಣ್ಣ ವ್ಯಾಪಾರಿಗಳು, ಗೃಹಿಣಿಯರ ಬದುಕಿನಲ್ಲಿ ಒಂದು ದೊಡ್ಡ ಆಶಾಕಿರಣವಾಗಿ, ಒಂದು ದೊಡ್ಡ ಶಕ್ತಿಯಾಗಿ ಗ್ಯಾರಂಟಿಗಳು ಬಂದಿವೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಎಷ್ಟು ಜನಕ್ಕೆ ತಲುಪಿದೆ, ಹೇಗೆ ತಲುಪಿದೆ, ದಟ್ಸ್ ಎ ಡಿಫರೆಂಟ್ ಥಿಂಗ್. ಬಟ್ ಹೂ ಎವರ್ ಹ್ಯಾಸ್ ಗಾಟ್ ಇಟ್ ಫೀಲ್ಸ್ ಎನೇಬಲ್ಡ್, ಫೀಲ್ಸ್ ಎಂಪವರ್ಡ್. ಆ ಥರದ್ದಿದೆಯಲ್ಲ, ಆ ಪರಿಸ್ಥಿತಿಯಲ್ಲಿ ಅದು ವೋಟ್ಗಳಾಗಿ ಹೇಗೆ ಪರಿವರ್ತನೆ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಒಂದು ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕತ್ವ ವರ್ಸಸ್ ನನಗೆ ಸಿಕ್ತಿರುವಂತ ವೈಯಕ್ತಿಕ ಲಾಭದ ತುಲನೆ ಬಂದಾಗ ನನ್ನ ಒಲವು ಯಾವ ಕಡೆಗೆ ತಿರುಗತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಚರ್ಚೆ ಆಗಲಿ. ಗ್ಯಾರಂಟಿ ಸ್ಕೀಮ್ಗಳ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡ್ಲಿ. ನೀವು ಅವಾಗಲೇ ಹೇಳಿದ್ರಿ ಇದಕ್ಕೆ, ದಟ್ ಇಸ್ ದ ಪಾಯಿಂಟ್. ಯು ಹ್ಯಾವ್ ಆಲ್ ದ ರೈಟ್ ಟು ಕ್ರಿಟಿಸೈಸ್, ಟೇರ್ ಅಪಾರ್ಟ್ ದ ಗ್ಯಾರಂಟಿ ಸ್ಕೀಮ್ಸ್. ಬಟ್ ಗ್ಯಾರಂಟಿ ಪಡ್ಕೊಂಡವರು ಸೋಮಾರಿಗಳಾಗಿದ್ದಾರೆ ಅನ್ನೋದು, ಗ್ಯಾರಂಟಿ ಪಡ್ಕೊಂಡವರು ಕೆಲಸ ಮಾಡೋದಿಲ್ಲ ಅನ್ನೋದು, ಗ್ಯಾರಂಟಿ ಪಡ್ಕೊಂಡವರು ದಾರಿ ತಪ್ಪಿದ್ದಾರೆ ಅನ್ನೋದು ಇದೆಯಲ್ಲ, ಇದು ನೀವು ಗ್ಯಾರಂಟಿಗಳ ಬಗ್ಗೆ ಮಾಡ್ತಿರೋ ಕಾಮೆಂಟ್ ಅಲ್ಲ, ಅದು ಗ್ಯಾರಂಟಿ ಪಡೆದವರ ಬಗ್ಗೆ ನಿಮಗಿರುವ ಮನೋಧರ್ಮವನ್ನು ಸೂಚಿಸುತ್ತದೆ ಅಂತ ನಾನು ಇದಕ್ಕೆ ಶ್ವೇತಾ ಯಾದವ್ ಅವರ ರಿಯಾಕ್ಷನ್ ಪಡ್ಕೊಳ್ಳೋಣ. ಅನಂತ್ ಶೀನಿವಾರ್ ಅವರು ಹೇಳಿದರು, ಕರೆಕ್ಟು, ಅವರು ಮಾತಾಡಿದ್ದಾರೆ, ನೀವು ಮಾತನಾಡಿದ್ರಿ ನಿನ್ನೆ. ಬಟ್ ಇವತ್ತಿನ ಸುದ್ದಿಗೋಷ್ಠಿ, ನಾನು ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನೋಡ್ತಾ ಇದ್ದೆ, ಒಂದು ಪಟ್ಟಿ ತೆಗೆದುಕೊಂಡು ಬಂದಿದ್ರು. ಅವ್ರು ಹಿಂಗೆ ಮಾತಾಡಿದ್ರು, ಇವ್ರು ಹಿಂಗೆ ಮಾತಾಡಿದ್ರು. ನಾನು ಇದನ್ನೆಲ್ಲ ಉಲ್ಲೇಖಿಸಿದೆ. ಈಗ ಮಮತಾ ಅವರನ್ನು ಕೇಳಿದೆ ಆ ಪ್ರಶ್ನೆಯನ್ನು. ಸೊ ಅವರು ಆ ರೀತಿ ಮಾತನಾಡಿದ್ದಾರೆ ಅನ್ನೋದು ನಾನು ಮಾತನಾಡೋದಕ್ಕೆ ನನಗೆ ಲೈಸೆನ್ಸ್ ಅಲ್ಲ. ಸೊ ಇದು ತಪ್ಪು ಅನ್ನೋದನ್ನು ನೀವು ಒಪ್ಕೊಳ್ಬೇಕಾಗತ್ತೆ. ಕುಮಾರಸ್ವಾಮಿ ಅವರು ಮಾತನಾಡಿರೋದು ತಪ್ಪಿದೆ. ಅವರೇನೋ ಮಾತನಾಡಿದ್ರು, ಅವ್ರೇನೋ ಯಾರದ್ರ ಬಗ್ಗೆ ಮಾತನಾಡಿದ್ರು, ನಿಮ್ಗೆ ಲೈಸೆನ್ಸ್ ಅಲ್ಲ ಏನಾದರೂ ಮಾತನಾಡೋದಕ್ಕೆ. ಬಟ್ ನಿಮ್ಮದು ಹಂಗಿದೆ, ನಿಮ್ಮ ವೇ ಆಫ್ ಟಾಕಿಂಗ್ ಆ ರೀತಿ ಇದೆ. ಅವ್ರೇನೋ ಮಾತನಾಡಿದ್ರು, ನಾವು ಮಾತಾಡಿದ್ವಿ, ಏನು ತಪ್ಪು ಅನ್ನೋ ರೀತಿಯಲ್ಲಿದೆ. ಇವತ್ತಿನ ಪ್ರೆಸ್ ಮೀಟಲ್ಲಿ ಕುಮಾರಣ್ಣ ಅವರು ಎಲ್ಲಾದ್ರೂ ಒಂದ್ ಕಡೆ ಮೆನ್ಷನ್ ಮಾಡಿದ್ರ, ಇಂಥವ್ರು ಮಾತಾಡಿದ್ರು ಅದಕ್ಕೆ ನಾನು ಮಾತಾಡಿದ್ದೀನಿ ಅಂತ ಮಾತಾಡಿಲ್ವಾ ಅಂತ ಕೇಳಿದ್ರೆ ಏನರ್ಥ? ಒಂದ್ ಸೆಕೆಂಡ್. ನಾವು ಆ ತರ ದುರುದ್ದೇಶ ಇಟ್ಕೊಂಡು ಮಾತೇ ಆಡದೆ ಇರುವಾಗ ಅದನ್ನ ತಿರುಚಿ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಇವರ ಎಲೆಕ್ಷನ್ ಅಜೆಂಡಾ ಇಲ್ಲದೆ, ಇವರಲ್ಲಿ ನಾಯಕತ್ವದ ಕೊರತೆ. ಯಾಕೆ ಇವ್ರಿಗೆ ಎಲೆಕ್ಷನ್ಗೆ ಕುಮಾರಣ್ಣ ಸಿಗ್ತಾರೆ, ಮಠ ಸಿಗುತ್ತೆ, ಬೇರೆ ಯಾವ್ದು ವಿಷಯ ಸಿಗಲ್ವಾ? ರಾಹುಲ್ ಗಾಂಧಿ ಅವ್ರನ್ನ ಮರ್ತೋಗ್ಬಿಟ್ರ? ಲಾಸ್ಟ್ MLA ಎಲೆಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಇಟ್ಕೊಂಡು ಓಡಾಡಿದ್ರಿ ನೀವು, ಅಷ್ಟೊಂಥರ ಹೆಸರು ಹೇಳ್ಕೊಂಡು. ಇವಾಗ ಯಾಕೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಕೊಂಡು ಓಡಾಡಲ್ಲ? ಕುಮಾರಣ್ಣ ಅವ್ರು ಹೇಳಿರೋಂಥ ಸ್ಟೇಟ್ಮೆಂಟ್ ನ ತಿರುಚಿ ಅದನ್ನ ಅವ್ರಿಗೆ DK ಶಿವಕುಮಾರ್ ಒಂದ್ ಸೆಕೆಂಡ್, ನೋ, ಅದು ದಾರಿ ತಪ್ಪಿದ್ದಾರೆ ಅಂತ ಹೇಳೋದಿದೆಯಲ್ಲ, ಅದನ್ನ ಅವರು ತಿರುಚೇನೆ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು. ಖಂಡಿತವಾಗ್ಲೂ ಕುಮಾರಣ್ಣ ಅವರು ಆ ಯಾವುದೇ ತರ ದುರುದ್ದೇಶದಿಂದ ಖಂಡಿತವಾಗ್ಲೂ ಹೇಳಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, DK ಶಿವಕುಮಾರ್ ಅವರು ಒಂದು ಏನ್ ಗೊತ್ತಾ, ಈಗ ನಾನು ಹೇಳಿದ್ದನ್ನ ಸಮಾಜವು
ನಾನು ನನ್ನ ತಲೆಯಲ್ಲಿ ಇದ್ದ ರೀತಿಯಲ್ಲೇ ರಿಸೀವ್ ಮಾಡಬೇಕು ಅಂತಿಲ್ಲ. ಅಲ್ಲ, ಸಮಾಜ ಅದನ್ನು ಯಾವ ರೀತಿ ಬೇಕಾದ್ರೂ ರಿಸೀವ್ ಮಾಡಬಹುದು. ಮಾತನಾಡುವಾಗ ಎಚ್ಚರಿಕೆ ಇರಬೇಕಾಗುತ್ತೆ. ಹೌದು, ನಾನು ಮಾತನಾಡೋದು ನಾನು ಯಾವ ರೀತಿ ಅದನ್ನು ದಾಟಿಸ್ತಾ ಇದ್ದೀನಿ ಜನರಿಗೆ ಅನ್ನೋದನ್ನ ಎಚ್ಚರಿಕೆ ಅಲ್ಲ. ಇರಬೇಕಾಗುತ್ತೆ. ಹಂಗ ಕುಮಾರಣ್ಣ ಏನಾದ್ರು ನೀವು ಹೆಣ್ಮಕ್ಳೆಲ್ಲ ದಾರಿ ತಪ್ಪ ಎಲ್ಲಾದ್ರೂ ಹೋಗಿದ್ದೀರಾ ಅಂತ ಏನಾದ್ರು ಹೇಳಿದ್ರೆ ಗ್ಯಾರಂಟಿ ಘೋಷಣೆ ಮಾಡಿ. ನೋ, ನಾನ್ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವ್ ಹೇಳ್ತಾ ಇರೋದಕ್ಕೆ ನನ್ನ ಉತ್ತರ. ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿದ್ರು ಅಂತಂದ್ರೆ ಏನರ್ಥ ಶ್ವೇತಾ ಯಾದವ್? ಎಚ್ಚರಿಕೆಯ ಗಂಟೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಕಾಂಗ್ರೆಸ್ನವರು, ಅದರಿಂದ ನನ್ನ ಹಳ್ಳಿಯ ತಾಯಂದಿರು. ಈಗ ನಾನು ನೇರವಾಗಿ ಕೆಲಸ ಮಾಡಿ ಶ್ವೇತಾ ಯಾದವ್ ಭಾಷಣ ಮಾಡ್ತಾರೋ ಆಗ ನೀವೊಂದು ಡಿಸ್ಕ್ರಿಪ್ಷನ್ ಬುಕ್ ಕೂಡ ಕೊಟ್ಬಿಡಿ ಮೀಡಿಯಾದವರಿಗೂ ಜನರಿಗೂ, ನೋಡಿ ಇದರ ಅರ್ಥ ಹಿಂಗೆ, ಇದರ ಅರ್ಥ ಹಿಂಗೆ ಅಂತ ಒಂದು ಡಿಸ್ಕ್ರಿಪ್ಷನ್ ಅವ್ರಿಗೆ ಬೇಕು, ಅವ್ರು ಏನ್ ಮಾತನಾಡಿದ್ರು ಅನ್ನೋದು ಅರ್ಥ ಮಾಡ್ಕೊತೀವಿ. ಇದ್ರ ಪ್ರಕಾರ ಈಗ ಕುಮಾರಣ್ಣ ಅವ್ರು ಮಾತಾಡಿರೋ ಪ್ರಕಾರ ಯಾವುದೇ ಒಬ್ಬ ತಾಯಿಯಾಗಿ, ಈಗ ಅಕ್ಕ ತಂಗಿಯರಾಗ್ಲಿ ನನ್ನ ಸಹೋದರರು ಯಾರು ಬಂದಲ್ಲಿ ವಾಯ್ಸ್ ರೈಸ್ ಮಾಡಿ ಕುಮಾರಣ್ಣ ಅವ್ರು ಹೇಳಿರೋ ಅರ್ಥ ಇದು, ನಮ್ಗೆ ಇದರ ನೋವಾಗಿದೆ ಅಂತ ಯಾರು ಹೇಳಿಲ್ಲ. ಮಾಡಿದ್ ಯಾರು? ಫಸ್ಟ್ ಕಾಂಗ್ರೆಸ್ ನಾಯಕರು ತಮ್ಮಲ್ಲಿರೋ ಅಂತ ತಪ್ಪುಗಳನ್ನ ನೋಡ್ಕೊಳ್ಳದೆ ಅದನ್ನ ಎಲೆಕ್ಷನ್ ಅಜೆಂಡವಾಗಿ ಬಳಸ್ಕೊಂಡು ಅದನ್ನ ತಿರ್ಚಿರೋದು ಕಾಂಗ್ರೆಸ್ನವರು. ವೆಂಕಟೇಶ್ ಅವ್ರ ಬಗ್ಗೆ ಅಥವಾ ವೆಂಕಟೇಶ್ ಅವರು ಪ್ರತಿನಿಧಿಸುವಂತ ಪಕ್ಷದ ಬಗ್ಗೆ ನನಗೆ ಅನುಕಂಪ ಮೂಡುತ್ತೆ. ಯಾಕಂತಂದ್ರೆ ಈ ಹೇಳಿಕೆಯನ್ನು ಕೂಡ ಸಮರ್ಥಿಸಿಕೊಂಡು ಮಾತನಾಡಬೇಕಾದಂತ ದುಸ್ಥಿತಿ ನಿಮ್ಗೆ ಬಂತಲ್ಲ ಅಂತ. ಈ ದುಸ್ಥಿತಿಯಲ್ಲಿದ್ದೀರಿ ನೀವು ಅಂತ ನಾನು ಒಂದನ್ನ ನಿಮ್ಗೆ ತುಂಬಾ ಸ್ಪಷ್ಟಪಡಿಸ್ತೇನೆ. ಇವತ್ತು ರಾಜ್ಯ ಮಹಿಳಾ ಆಯೋಗದ ಬಗ್ಗೆ ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಕೇಳ್ತೇನೆ. ಇವತ್ತು ನೀವು ಸುಮೋಟೋ ಕೇಸನ್ನು ದಾಖಲು ಮಾಡುವಂಥ ತುಂಬ ಅತ್ಯುತ್ಸಾಹವನ್ನು ನೀವು ತೋರಿಸಿದ್ದೀರಲ್ಲ, ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇದೇ ಉತ್ಸಾಹವನ್ನು, ಅತ್ಯುತ್ಸಾಹ ಬೇಡ, ಉತ್ಸಾಹವನ್ನು ನೀವು ಶಾಮನೂರು ಶಿವಶಂಕರಪ್ಪನವರ ವಿಚಾರದಲ್ಲಿ ಅಥವಾ ರಾಷ್ಟ್ರೀಯ ವಕ್ತಾರೆ ಮಾತಾಡಿದಂಥ ಸಂದರ್ಭದಲ್ಲಿ ನೀವು ಇದೇ ಹುಮ್ಮಸ್ಸು, ಇದೇ ಉತ್ಸಾಹವನ್ನ ತೋರಿಸಿದ್ರೆ ಬಹುಶಃ ರಾಜ್ಯ ಮಹಿಳಾ ಆಯೋಗ ತುಂಬಾ ಚೆನ್ನಾಗಿ ಕೆಲಸ. ರಾಜ್ಯ ಮಹಿಳಾ ಆಯೋಗದ ವ್ಯಾಪ್ತಿ ರಾಜ್ಯ ಅಂತ ಅಂದ್ಕೊಂಡ್ರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ನೋಟಿಸ್ ಕೊಡಬಹುದು, ಮಾಡ್ಬೋದಿತ್ತಲ್ವಾ? ನೋಡಿ, ಇದು ತುಂಬಾ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು ಒಂದೇ. ಇವತ್ತು 28 ಲೋಕಸಭಾ ಸ್ಥಾನಗಳಲ್ಲೂ ನಾವು ಸೋಲ್ತೀವಿ ಅನ್ನುವಂಥದ್ದು ಅವರಿಗೆ ಕನ್ಫರ್ಮ್ ಆಗೋಗಿದೆ, ಕಾಂಗ್ರೆಸ್ ನಾಯಕರುಗಳಿಗೆ. ಹಾಗಾಗಿ ಇಂಥ ಸಣ್ಣ ಪಣ್ಣ ವಿಷಯಗಳನ್ನ, ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ಒಂದು ನರೇಟಿವ್ ಫಿಕ್ಸ್ ಮಾಡಿ ಇದರಲ್ಲಿ ಏನೋ ನಾವು ಬೆಳೆ ಬೇಯಿಸ್ಕೊಳ್ಬಹುದು, ಇದರಲ್ಲಿ ನಾವು ಅನುಕಂಪವನ್ನ ಗಳಿಸಬಹುದು ಅನ್ನುವಂತ ಒಂದಷ್ಟು ಉಮೇದಿನಲ್ಲಿ ಏನ್ ಕಾಂಗ್ರೆಸ್ ನಾಯಕರಿದ್ದಾರೋ ಇವತ್ತು ಪ್ರಜ್ಞಾವಂತರಿದ್ದಾರೆ. ಈವನ್ನು ನಮ್ಮ ರಾಜ್ಯದ ಮಹಿಳೆಯರೇನಿದಾರಲ್ಲ ಅವರು ಪ್ರಜ್ಞಾವಂತರಿದ್ದಾರೆ. ಯಾವ ಅರ್ಥದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಈ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದನ್ನ ಅರ್ಥೈಸಿಕೊಳ್ಳುವಂಥ ಕೆಪಾಸಿಟಿ ನಮ್ಮ ಮಹಿಳೆಯರಿಗಿದೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಇದು ಇವರು ಬೆಳೆ ಬೇಯಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇದು ಕಾರ್ಯರೂಪಕ್ಕೆ ಬರಲ್ಲ, ಈ ಕೆಲಸ ಆಗೋದಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದರೂ ಬಿಜೆಪಿಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ನಾನು ಹೇಳಿದೆ ಸರ್. ಈಗ ನೋಡಿ, ವೆರಿ ಸಿಂಪಲ್, ನಿಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ದು ಅಲ್ಲಲ್ಲ. ಅವರು ನೋಡಿ, ಒಂದು ಸಾರಿ NDA ಅಲಯನ್ಸ್ ಅಂತ ಬಂದಾದ್ಮೇಲೆ ಅದು ನಮ್ಮ ಮಿತ್ರ ಪಕ್ಷ ಅಂತ ಅಂದಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಾವು ಜೊತೆಯಲ್ಲಿ ನಿಂತ್ಕೊಳ್ಳುವಂಥದ್ದು ಒಂದು. ಆಮೇಲೆ ಇದನ್ನ ನೀವು ಯಾವ್ದೋ ಕಾಮೇಲೆ ಕಣ್ಣಲ್ಲಿ ದುರ್ಬಿನ್ ಹಾಕೊಂಡು ನೋಡುವಂತ ಕೆಲಸವನ್ನ ಮಾಡ್ತಾ ಇರಲ್ಲ, ಇದು ಸರಿ ಇಲ್ಲ ಅನ್ನುವಂಥದ್ದು. ನನಗೆ ಇಬ್ರು ಗೌರವಾನ್ವಿತ ವಕ್ತಾರರು ಮಾತನಾಡುವಾಗ ಒಂದು ಹೇಳ್ತಾರೆ, ಇದು ವಿವಾದವೇ ಅಲ್ಲ, ಇಟ್ ಈಸ್ ಕ್ರಿಯೇಟೆಡ್ ಬೈ ಕಾಂಗ್ರೆಸ್ ಈ ವಿವಾದವನ್ನ ಸೃಷ್ಟಿ ಮಾಡಿರೋದು. ಯಾವುದೇ ಒಬ್ಬ ಮಹಿಳೆ ಕುಮಾರಸ್ವಾಮಿ ಅವರು ಮಾತನಾಡಿದ್ರಲ್ಲಿ ತಪ್ಪಿದೆ ಅಂತ ಹೇಳಿಲ್ಲ, ಕಾಂಗ್ರೆಸ್ ನಾಯಕರಿಗಷ್ಟೇ ತಪ್ಪು ಕಂಡಿದ್ದು ಅಥವಾ ತಪ್ಪು ಕಾಣಿಸಿದ್ದು ಅಂತ ಹೇಳೋದವರು. ಏನ್ ಹೇಳ್ತೀರಿ ಸರ್? ಯಾಕೆಂದ್ರೆ ನಾವು ಮಹಿಳೆಯರ ಸ್ವಾಭಿಮಾನ ಅಂತ ಯಾವಾಗ್ಲೂ ಎತ್ತಿಡ್ಕೊಂಡು ಬರುವಂತಹ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದ್ರಿಂದ ಇದು ನಮ್ಗೆ ಕಾಂಗ್ರೆಸ್ ಅವ್ರಿಗೆ ಮಹಿಳೆಯರಿಗೆ ಅವಹೇಳನ ಮಾಡಿದಾಗ ಅನ್ಸಿದ್ರಿಂದ ನಾವ್ ಇದನ್ನ ಎತ್ತಿಡ್ತಿದೀವಿ. ಇದಾದ್ಮೇಲೆ ಬಹಳಷ್ಟು ಜನ ಮಹಿಳೆಯರು ಸಾಮಾನ್ಯವಾಗಿ ಎಲ್ಲರೂ ಕುಮಾರಣ್ಣ ಈ ತರ ಮಾತಾಡಬಾರ್ದಿತ್ತು, ಅವರ ಪಕ್ಷದ ಗುರುತೇ ಒಂದು ಮಹಿಳೆ ಆಗಿರೋದ್ರಿಂದ, ತೆನೆ ಹೊತ್ತ ಮಹಿಳೆ ಅವರ ಒಂದು ಪಕ್ಷದ ಆಗಿರೋದ್ರು ಇದ್ರೂನು ಕೂಡ ಅವರೊಬ್ಬ ಮಹಿಳೆಯರ ಬಗ್ಗೆ ಈ ತರ ಮಾತಾಡ್ತಾ ಇದಾರೆ ಅಂದ್ರೆ ಅವರಿಗೆ ಮಹಿಳೆಯರ ಬಗ್ಗೆ ಯಾವ ರೀತಿಯಾದಂತಹ ಭಾವನೆ ಇದೆ ಅಂದ್ರೆ, ಮಹಿಳೆಯರಿಗೆ ಸಬಲೀಕರಣ ಅವ್ರಿಗೆ ಇಷ್ಟ ಇಲ್ಲ, ಮಹಿಳೆಯರು ಏನಿದ್ರು ಮನೇಲಿ ಅಡ್ಗೆ ಮಾಡ್ಕೊಂಡು ಗಂಡ ಮಕ್ಳು ಅತ್ತೆ ಮಾವ ಸೊಸೆ. ನಿಮ್ಮ ನಾಯಕರುಗಳೇ ಹೇಳಿರೋದು ಅಡ್ಗೆ ಮಾಡ್ಕೊಂಡು ಮನೇಲಿ ಇರ್ಲಿ ಅಂತ ಹೇಳಿರೋರೆ ನಿಮ್ಮ ನಾಯಕರು. ನಮ್ಮ ನಾಯಕರು ಅದನ್ನ ಕೋಟ್ ಮಾಡಿಲ್ಲ. ನಿಮ್ಮಲ್ಲಿರೋಂತ ಸ್ಪೀಕರ್ ಆಗಿದ್ದಂತವ್ರು ಏನ್ ಹೇಳಿದ್ದಾರೆ ಅಸೆಂಬ್ಲಿಲಿ? ಮಾಲ್ತಿ ಅವರೇ, ಸ್ಪೀಕರ್ ಆಗಿರಂತ ರಮೇಶ್ ಕುಮಾರ್ ಅವ್ರು ಏನ್ ಹೇಳಿದ್ದಾರೆ ಅಸೆಂಬ್ಲಿನಲ್ಲಿ? ಒಂದ್ಸಲ ಅದನ್ನ ವಿಚಾರ ತಿಳ್ಕೊಳ್ಳಿ.
ಅತ್ಯಾಚಾರ ಹೆಣ್ಣು ಮಕ್ಕಳಿಗೆ ಅನಿವಾರ್ಯ ಆದ್ರೆ ಅದನ್ನ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆಯಲ್ಲ, ಮಹಿಳೆಯರ ಸ್ವಾಭಿಮಾನದ ಬಗ್ಗೆ ತಾವು ನೀವು ಹೇಳಿದ್ದನ್ನೇ ನಾನು ಕೇಳ್ತಾ ಇರೋದಲ್ಲಿ ಮಹಿಳೆಯರ ಸ್ವಾಭಿಮಾನದ ಬಗ್ಗೆ ಮಾತನಾಡಿದ್ರಿ. ಮಹಿಳೆಯರ ಸ್ವಾಭಿಮಾನದ ವಿಚಾರ ತುಮಕೂರಿನ ಬೌಂಡ್ರಿ ಒಳಗೆ ಮಾತ್ರನ, ಸ್ವಲ್ಪ ಆ ಕಡೆ ದಾವಣಗೆರೆಗೂ ಹೋಗಬಹುದಿತ್ತೇನೋ ಅಂತ. ಶ್ಯಾಮ್ನೂರು ದಾವಣಗೆರೆಯಲ್ಲಿ ಮಾತನಾಡಿದ್ರು, ಆ ಸ್ವಾಭಿಮಾನದ ದಾವಣಗೆರೆಗೆ ಅಪ್ಲೈ ಆಗಲ್ವಾ? ಅವ್ರಿಗೇನ್ ಭಯ ಅಂದ್ರೆ ಶಾಮ್ನೂರ್ ಅವ್ರ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ಎಲ್ಲಿ ನಮ್ ಲಿಂಗಾಯತರು ಪಡೆ ಕಟ್ಕೊಂಡು ಹೊರಗಡೆ ಹೋಗ್ಬಿಡ್ತಾವ, ನಮ್ ಸರ್ಕಾರ ಬಿದ್ದೋಗುತ್ತೋ ಅನ್ನೋದು ಕಾಂಗ್ರೆಸ್ನವ್ರಿಗೆ ಯೋಚನೆ. ಕಾಂಗ್ರೆಸ್ ನಾಯಕರಿಗೆ ಒಂದು ಕನಿಷ್ಠ ಸೌಜನ್ಯ ಆದ್ರೂ ಇರ್ಬೇಕಾಗಿತ್ತು. ಏನಕ್ಕೆ? ಶಾಮನೂರ್ ಶಿವಶಂಕರಪ್ಪನಲ್ಲಿರೋದು ನಾವು ಖಂಡಿಸ್ತೀವಿ, ನಮ್ಮ ರಾಷ್ಟ್ರೀಯ ವಕ್ತಾರೆ ಹೇಳೋದನ್ನು ನಾವು ಖಂಡಿಸ್ತೀವಿ, ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಇರ್ಬೋದು ಅನ್ನುವಂತ ಒಂದು ಸಣ್ಣ ಒಂದು 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 ಸಣ್ಣ ಸ್ಪಷ್ಟನೆಯನ್ನ ಬಹುಶಃ ನೀವು ಕೊಟ್ಟಿದ್ದಿದ್ರೆ ಈ ಡಿಬೇಟ್ಗೆ ಅರ್ಥ ಇರ್ತಾ ಇತ್ತಲ್ಲ. ಮಾತಾಡೋದಕ್ಕೆ ಬಿಡಿ, ಅವರನ್ನು ಮಾತಾಡೋದಕ್ಕೆ ಬಿಡದೆ ನಾವು ಮಾತಾಡಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮಮತಾ ಅವರೇ ಮಾತಾಡಿ. ಮೊದಲನೇ ಹೇಳಿಕೆ ಅದಾಗಿತ್ತು, ನಮ್ ಪಕ್ಷ ನಿಮ್ ಪಕ್ಷ ಅವ್ರ ಪಕ್ಷ ಇವ್ರ ಪಕ್ಷ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಾಗಿ ಒಂದು ಹೆಣ್ಣು ಬಗ್ಗೆ ಯಾರೇ ಅವಹೇಳನ ಮಾತನಾಡಿದ್ರು ಅದನ್ನ ಖಂಡಿಸ್ತೀನಿ. ನಾನು ಈ ವಿಷಯವಾಗಿ ಕಾಂಗ್ರೆಸ್ ವಕ್ತಾರೆಯಾಗಿ ಅದಕ್ಕಿಂತ ಜಾಸ್ತಿಯಾಗಿ ಒಬ್ಬ ಮಹಿಳೆಯಾಗಿ ಒಬ್ಬ ಫಲಾನುಭವಿಯಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ತಾಯಿ ಕೂಡ ರಿಲೇಟಿವ್ಸ್ ಬಹಳಷ್ಟು ಜನ ಇದ್ರಲ್ಲಿ ಫಲಾನುಭವಿಗಳಿದ್ದಾರೆ, ನಾನು ಇಲ್ಲದೆ ಇರ್ಬೋದು, ಆದ್ರೆ ಬಹಳಷ್ಟು ಜನ ಫಲಾನುಭವಿಗಳಿದ್ದಾರೆ. ಅವರ ಪರವಾಗಿನೇ ನಾನು ಇಲ್ಲಿ ಮೊದಲನೇದಾಗಿ ಮಾತಾಡಕ್ ಇಷ್ಟಪಡ್ತೀನಿ ಅಂತ ಈ ಕಾರ್ಯಕ್ರಮದ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ನಾನು ಹೇಳಿದ್ದೀನಿ ಕ್ಲಿಯರ್ ಆಗಿ. ನಾನು ಶಾಮನೂರ್ ಶಿವಶಂಕರಪ್ಪಾಜಿ ಅವ್ರು ಹೇಳಿದ್ರು ಕೂಡ ಖಂಡಿಸ್ತೀನಿ. ಯಾರೇ ಆಗ್ಲಿ ಮಹಿಳೆಯರು ಮನೆಗೆ ಮಾತ್ರ ಸೀಮಿತ ಅನ್ನೋ, ನೀವು ಅವ್ರನ್ನ ರಾಜಕೀಯವಾಗಿ ಖಂಡಿಸಕ್ಕೆ ಬಹಳಷ್ಟು ವಿಷಯಗಳಿರ್ಬೋದು, ಅವ್ರ ಕೈಲಿ ಕೆಲಸ ಮಾಡಕ್ ಆಗುತ್ತೆ ಅಲ್ವಾ, ಅವ್ರದಷ್ಟು ನಾಲೆಜ್ ಇದೆ ಅಲ್ವಾ, ಬೇರೆ ಯಾವ್ದೇ ರೀತಿಯಾಗಿ ನೀವು ಅವ್ರು ಖಂಡಿಸ್ಬೋದು. ಅವ್ರನ್ನ ಕೈಗೆ ಬಳೆ ಕಟ್ಕೊಂಡು ಮನೇಲಿ ಕೂರೋರು, ಒಲೆ ಮುಂದೆ ಕುತ್ಕೊಳ್ಳೋರು, ಇವ್ರ ಕೈಯಲ್ಲಿ ಆಗಲ್ಲ ಅನ್ನುವಂತ ಮಾತುಗಳನ್ನ ಅವರು ಅಬಲೆಯರು ಅನ್ನೋ ರೀತಿಯಾಗಿ ಮಾತಾಡುವಂತ ಮಾತು ಯಾರೇ ಮಾತಾಡ್ಲಿ ಅದನ್ನ ನಾನು ಖಂಡಿಸ್ತೀನಿ. ನಮ್ ಪಕ್ಷದವ್ರು ಮಾತಾಡಿದ್ರು ನಾನು ಖಂಡಿಸ್ತೀನಿ, ಬೇರೆ ಪಕ್ಷದವ್ರು ಮಾತಾಡಿದ್ರು ಅನಂತ್ ಶನಿವಾರ್ ಸರ್, ನಾನು ಕಾರ್ಯಕ್ರಮದ ಆರಂಭದಲ್ಲೂ ಒಂದು ಪದ ಬಳಸಿದೆ, ಈ ಸೆಲೆಕ್ಟಿವ್ ಅಮ್ನೇಷಿಯಾ ಅಂತ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದಾ ಅಂತ? ಸೆಲೆಕ್ಟಿವ್ ಔಟ್ರೇಜ್ ಅಂತಾನೆ ಹೇಳ್ಬೋದು, ಅಮ್ನೇಷಿಯಾ ಅಷ್ಟೇ ಇಲ್ಲ. ನಮ್ಮ ಆಕ್ರೋಶ ಕೂಡ ಸೆಲೆಕ್ಟಿವ್ ಆಗೇ ಇರುತ್ತೆ. ನಾವು ಯಾರ ಮೇಲೆ ಯಾರ ಪರವಾಗಿ ಆಕ್ರೋಶ ತೋರಿಸ್ಬೇಕು ಅದನ್ನ ಮಾತ್ರ ತೋರಿಸ್ತಾ ಹೋಗ್ತೀವಿ. ಈಗ ಖಂಡಿಸುವ ವಿಷಯ ಹೇಳಿದ್ರಲ್ಲ, ಕಾಂಗ್ರೆಸ್ ವಕ್ತಾರೆ ಅವರು ಮತ್ತೆ ಬಿಜೆಪಿ ವಕ್ತಾರರು ಇಬ್ರು ಹೇಳಿದ್ರು ಅವರು ಎಲ್ಲರನ್ನು ಖಂಡಿಸಲಿ ಅಂತ ಹೇಳಿ. ಹಾಗೆ ಬಿಜೆಪಿಯವರು ಕೂಡ, JDS ನವರು ಕೂಡ ಕುಮಾರಸ್ವಾಮಿ ಅವರು ಆಡಿದ ಮಾತನ್ನ ಖಂಡಿಸಿ, ಸುರ್ಜೇವಾಲಾ ಮಾತನ್ನ, ಸುಪ್ರಿಯಾ ಶ್ರೀನೇತ್ ಮಾತನ್ನ ಎಲ್ಲವನ್ನೂ ಏಕಪ್ರಕಾರವಾಗಿ ಖಂಡಿಸಿದ್ರೆ ಅವಾಗ ಒಂದು ಸಮತೋಲನ ಬರುತ್ತೆ. ಇಲ್ಲಿ ಏನಂದ್ರೆ ಖಂಡಿಸೋದು ಅಂದ್ರೆ ಬರೀ ಮಾತನಲ್ಲಿ ಖಂಡಿಸೋದು ಅಷ್ಟೇ ಅಲ್ಲ. ವಾಟ್ ಶುಡ್ ಹ್ಯಾಪನ್, ಈಗ ಕಾಂಗ್ರೆಸ್ ವಕ್ತಾರರು ಹೇಳಿದಾಗೆ ಅವರು ಶಾಮನೂರ್ ಅವರ ಮಾತನ್ನ ಹೇಗೆ ಖಂಡಿಸಿದ್ರು, ಖಂಡಿಸೋದಕ್ಕಷ್ಟೇ ನಿಲ್ದಲೆ ಅವರಾಗೆ ಹೋಗಿ ಮಹಿಳಾ ಆಯೋಗಕ್ಕೆ, ಎಲೆಕ್ಷನ್ ಕಮಿಷನ್ಗೆ ದೂರು ಕೊಡ್ಬೇಕು. ಆಯಾ ಪಕ್ಷದವರೇ, ಆಯಾ ಪಕ್ಷದ ನಾಯಕರುಗಳು ಯಾವ ಯಾವ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿದರೋ ಅವೆಲ್ಲವುಗಳನ್ನು ಖಂಡಿಸಿ ಅವೆಲ್ಲವುಗಳ ವಿರುದ್ಧ ದೂರು ಕೊಡ್ಬೇಕು. ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಲ್ಲಿವರೆಗೂ ಈ ತರದ ವಾಗ್ವಾದಗಳಿಗೆ ಸಂಬಂಧಪಟ್ಟಂಗೆ ಎಲೆಕ್ಷನ್ ಕಮಿಷನ್ ತುಂಬಾ ಕಠಿಣವಾದ ನಿರ್ಧಾರವನ್ನ ತಗೊಂಡಿರೋ ಉದಾಹರಣೆ ನನ್ನ ಕಣ್ಣು ಮುಂದಂತೂ ಇಲ್ಲ. ಏನಾರು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ದೇ ಹ್ಯಾವ್ ಟು ರಿಜಿಸ್ಟರ್ ಎ ಪ್ರೊಟೆಸ್ಟ್. ಈಗ ಇನ್ನೊಂದು ಇದೇನಂತಂದ್ರೆ, ಇದೆಲ್ಲ ವಾಗ್ವಾದಗಳ ಮಧ್ಯದಲ್ಲಿ ಶ್ವೇತಾ ಅವರು ಒಂದು ಮಾತು ಹೇಳಿದ್ರು, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಕಾಂಟೆಕ್ಸ್ಟ್ ಹೇಗೆ ಅಂತಂದ್ರೆ, ನೀವು ಈ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಬಂದಾಗಿಂದ ನೋಡ್ಕೊಂಬನ್ನಿ, ನಾವು ಕಳೆದ 1 ವರ್ಷದಿಂದ ಹೆಚ್ಚು ಕಡಿಮೆ ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಇದೀವಿ. ಒಂದು ನರೇಟಿವ್ ಯಾವ ರೀತಿಯಲ್ಲಿ ಸೆಟ್ ಮಾಡಕ್ಕೆ ಪ್ರಯತ್ನ ನಡೀತು ಅಂತಂದ್ರೆ, ಹಳ್ಳಿಯ ಹೆಣ್ಣು ಮಕ್ಕಳೆಲ್ಲರೂ ಅಥವಾ ಸಣ್ಣ ಸಣ್ಣ ಪಟ್ಟಣಗಳ ಹೆಣ್ಣು ಮಕ್ಕಳೆಲ್ಲರೂ ಶಕ್ತಿ ಯೋಜನೆ ಬರ್ತಿದ್ದಂಗೆ ಬಸ್ ಹತ್ಕೊಂಡು ಹೊರಟು ಬಿಟ್ರು, ಎಲ್ಲೆಲ್ಲಿಗೋ ಹೋಗ್ತಾರೆ, ಮನೆ ನೋಡ್ಕೊಳ್ತಿಲ್ಲ, ಗಂಡ ನೋಡ್ಕೊಳ್ತಿಲ್ಲ ಅನ್ನೋ ರೀತಿಯ ಒಂದು ನರೇಟಿವ್ ನ ಬಿಲ್ಡ್ ಮಾಡೋ ಪ್ರಯತ್ನ ನಡೀತಲ್ಲ, ಆ ನರೇಟಿವ್ ನ ಮುಂದುವರಿಕೆಯ ಹಾಗೆ ದಾರಿ ತಪ್ಪಿದ್ದು ಅನ್ನೋ ಮಾತು ಕೇಳುತ್ತೆ. ಹಾಗಾಗಿ ಮಾತಿನ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿದ್ರು. ಉದ್ದೇಶ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು ಅದು ಬೇರೆ ವಿಚಾರ, ಎಚ್ಚರ ಇರಬೇಕಾಗುತ್ತೆ. ಬಟ್ ಎಲ್ಲ ವಾಗ್ವಾದಗಳ ಮಧ್ಯೆ ನಾನು ಅವಾಗ್ಲೇ ಹೇಳಿದೆ, ಈ ಗ್ಯಾರಂಟಿ ಸ್ಕೀಮ್ಗಳು ಅನೇಕ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿಯ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದ್ನಲ್ಲ, ಆ ಶಕ್ತಿಯ ದ ಕಾಸ್ಟ್ ಆಫ್ ದಟ್ ಎಂಪವರ್ಮೆಂಟ್ ಬಗ್ಗೆ ಚರ್ಚೆ ಆಗಬೇಕು. ಈ ಗ್ಯಾರಂಟಿ ಸ್ಕೀಮ್ಗಳು ನಮ್ಮ ಅರ್ಥವ್ಯವಸ್ಥೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಚರ್ಚೆ ಆಗಬೇಕು. ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ ಬಗ್ಗೆ ಚರ್ಚೆ ಆಗಬೇಕು. ಆರ್ ದೇ ಫ್ರೆಂಡ್ಲಿ ಟು ಅವರ್ ಎಕಾನಮಿ? ಯಾರು ಇರೆಸ್ಪಾನ್ಸಿಬಲ್ ಆಗಿದ್ದಾರೆ? ಯಾವ ಪ್ರಣಾಳಿಕೆ ಇರೆಸ್ಪಾನ್ಸಿಬಲ್ ಆಗಿದೆ? ಯಾವ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಇರೆಸ್ಪಾನ್ಸಿಬಲ್,
ಪಂಚನ್ಯಾಯ 25 ಗ್ಯಾರಂಟಿ ಅದು ಇರೆಸ್ಪಾನ್ಸಿಬಲ್. ಈ ಯಾರು ಬೇಜವಾಬ್ದಾರಿಯ ಹೇಳಿಕೆಗಳನ್ನ ಎಲೆಕ್ಷನ್ ಗೆಲ್ಲುವುದಕ್ಕಾಗಿಯೇ ಕೊಡ್ತಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆಯ ವಿಷಯ. ಇದೆಲ್ಲ ಬಳಸ್ಕೊಳ್ತಾ ಇದಾರೆ ಈ ಹೇಳಿಕೆನ ಅಂತ ಶ್ವೇತಾ ಹೇಳಿದ್ರಲ್ಲ, ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದು ಯಾತಕ್ಕೆ? ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅಂಡ್ ಲವ್ ಅಂತಾರಲ್ಲ, ಇದು ಯುದ್ಧ ಕಾಲದಲ್ಲಿ ನೀವು ಒಂದು ಸಣ್ಣದಾಗಿ ಎಡವಿದ್ರು ಕೂಡ ನೀವು ಮುಗ್ಗರಿಸಿ ಬಿದ್ರಿ ಅಂತ ಹೇಳ್ತಾರೆ. ಮುಗ್ಗರಿಸಿ ಬೀಳುವ ತರದ ಚಿತ್ರವನ್ನ ಮಂಡ್ಯದಲ್ಲಿ ಜೆಡಿಎಸ್ಗೆ ಅದರ ನೆನಪಿದೆ ಕಳೆದ ಬಾರಿ 2019ರಲ್ಲಿ. ನೆನಪಿರ್ಲೇಬೇಕು, ಯಾಕಂದ್ರೆ ಅದು ಬರೆ ಹಾಕಿದ್ದದು. ಬರೀ ಇದಷ್ಟೇ ಇಲ್ಲ, ಒಂದು ಸಣ್ಣ ಮಾತು ಹೇಗೆ ಇಡೀ ಪಕ್ಷದ ಭವಿಷ್ಯಕ್ಕೆ ಅಟ್ಲೀಸ್ಟ್ ಅವತ್ತಿನ ಕಾಲಕ್ಕೆ ಹೇಗೆ ಬರೆ ಆಗ್ತು ಅನ್ನೋದ್ರ ಬಗ್ಗೆ ನೆನಪಿರ್ಬೇಕಾಗುತ್ತೆ. ಸೊ ಲೀಡರ್ಸ್, ಎಸ್ಪೆಷಲಿ ಟಾಪ್ ಲೀಡರ್ಸ್, ಇನ್ಫ್ಯಾಕ್ಟ್ ಆಲ್ ದಿ ಲೀಡರ್ಸ್, ಬಟ್ ಎಸ್ಪೆಷಲಿ ಟಾಪ್ ಲೀಡರ್ಸ್ ಶುಡ್ ನೋ ವಾಟ್ ದೇ ಆರ್ ಸ್ಪೀಕಿಂಗ್. ನಾನು ವೆಂಕಟೇಶ್ ಅವರನ್ನ ಕೇಳಬೇಕಾಗಿರೋದಿದೆ. ಒಂದು ಮನುಷ್ಯನಿಗೆ ಭಯ ಸೃಷ್ಟಿಯಾದಾಗ ಮತ್ತು ಮನುಷ್ಯ ವಿಚಲಿತನಾದಾಗ ಮಾತು ಹೆಂಗೆಂಗೋ ಬಂದ್ಬಿಡುತ್ತೆ, ಮಾತು ದಾರಿ ತಪ್ಪುತ್ತೆ, ಮಾತು ಹೆಂಗೆಂಗೋ ಆಗುತ್ತೆ. ಸೊ ಇದು ಗ್ಯಾರಂಟಿ ಸೃಷ್ಟಿಸಿದಂಥ ಭಯದಿಂದ ಮಾತನಾಡ್ತಾ ಇರೋದಂತ ನೀವು ಅವರಿಗೆ ಹೇಳಿದ್ರಿ, ಸೋಲಿನ ಭಯದಿಂದ ಮಾತನಾಡ್ತಾ ಇದ್ದಾರೆ ಅಂತ. ಗ್ಯಾರಂಟಿಯ ಭಯದಿಂದ ಈ ರೀತಿ ಮಾತನಾಡ್ತಾ ಇದ್ದೀರಾ ಅಂತ ತಾವು ಈಗಾಗಲೇ ಹೇಳ್ದಂಗೆ ಖಂಡಿತವಾಗೂ ಇದು ಹೊಟ್ಟೆ ಕಿಚ್ಚಿನ ಪ್ರಶ್ನೆ ಅಲ್ವೇ ಅಲ್ವಾ. ವಾಸ್ತವ ಸ್ಥಿತಿ ಏನಂದರೆ, ಇವತ್ತು ಈ ರಾಜ್ಯವನ್ನ ದಿವಾಳಿ ಮಾಡಿ ದಿವಾಳಿ ಕಡೆಗೆ ತಗೊಂಡು ಹೋಗ್ತಾವ್ರೆ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಸಾಲದ ಸುಳಿಗೆ ನಮ್ಮ ರಾಜ್ಯವನ್ನು ಸಿಕ್ಕಿಸ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರಾಜ್ಯದ ಬಗ್ಗೆ ತನ್ನದೇ ಆದಂಥ ಕನಸನ್ನು ಹೊತ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇವತ್ತು ಆ ಪ್ರಶ್ನೆಯನ್ನು ಎತ್ತಿದ್ದಾರೆ ವಿನಃ ಇವರು ಗ್ಯಾರಂಟಿಗಳು ಅಸಲಿ ಫಲಾನುಭವಿಗಳು ಸರ್ ನಿಮ್ಗೆ ಒಂದೊಂದನೇ ನೀವೇನಾದ್ರೂ ನನಗೆ ಒಂದು 2 ನಿಮಿಷ ಟೈಮ್ ಕೊಟ್ಬಿಟ್ರೆ ಒಂದೊಂದನೇ 5 ಗ್ಯಾರಂಟಿಗಳನ್ನ ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ 5 ಗ್ಯಾರಂಟಿಗಳಿದಾವಲ್ಲ, ಇದು 5 ಗ್ಯಾರಂಟಿಗಳು ಇವರನ್ನ ಈ ರಾಜ್ಯದ ಜನತೆಯನ್ನ ಬಡವರನ್ನ ಮೇಲಕ್ಕೆತ್ತುವಂತ ಸ್ಕೀಮ್ ಅಲ್ವೇ ಅಲ್ಲ. ಇವ್ರು ಅದನ್ನ ಹೇಳ್ಕೊಂಡು ಎಲ್ಲೋ ಮೂಗಿಗೆ ತುಪ್ಪ ಸೌರಿ ಒಂದಷ್ಟು ಜನಕ್ಕೆ 1000 ಜನಕ್ಕೆ ತಲುಪುವಂಥದ್ದನ್ನ ಬರೀ 10 ಜನಕ್ಕೆ ತಲುಪಿಸಿ ನಾನು 1000 ಜನಕ್ಕೆ ತಲುಪಿಸ್ದೆ ಅನ್ನುವಂಥ ಮಾತನ್ನ ಇವತ್ತೇನು ಕಾಂಗ್ರೆಸ್ನವ್ರು ಆಡ್ತಾ ಇದಾರಲ್ಲ, ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು. ಇದನ್ನ ಜನಸಾಮಾನ್ಯನಿಗೆ ಅರ್ಥ ಮಾಡಿಸ್ಕೊಡುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ಮಾತನ್ನ ಹೇಳಿದ್ದೇವೆ ವಿನಃ ಬೇರೆ ಅರ್ಥದಲ್ಲಿ ಅಲ್ಲ ಅನ್ನುವಂಥದ್ದು. ಶ್ವೇತಾ ಯಾದವ್ ಅವರೇ, ನನಗೆ ಮಾಡೋದಕ್ಕಾಗದ್ದನ್ನ ಇನ್ನೊಬ್ರು ಮಾಡಿದ್ರು ಅನ್ನೋದಿದೆಯಲ್ಲ, ಅದು ಹೊಟ್ಟೆ ಕಿಚ್ಚಿಗೆ ಕಾರಣ ಆಗುತ್ತೆ. ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಹಂಗೇನೇನಾ? ಆ ಹೊಟ್ಟೆ ಕಿಚ್ಚಲ್ಲಿ ಏನಾದ್ರು ಮಾತನಾಡಿದಾರ ಈ ಗ್ಯಾರಂಟಿ ವಿಚಾರಕ್ಕೆ ಬಂದಾಗ? ನಮಗೆ ಮಾಡಕ್ಕಾಗದೆ ಇರೋದು ಅನ್ನೋದೇ ವಿಪರ್ಯಾಸ. ಯಾಕೆಂದ್ರೆ ಈ ಹಿಂದೆ ನಾವು ನಮ್ಮ ಸರ್ಕಾರ ನಮಗೆ ಸಿಕ್ಕಂತ ಕಡಿಮೆ ಕಾಲಾವಕಾಶದಲ್ಲಿ ಇದೇ ತಾಯಂದಿರ ಮನವಿಗೋಸ್ಕರ ಕುಮಾರಣ್ಣ ಅವರು ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು. ಅದು ಈ ಸ್ಕೀಮ್ಗಳು ಕಂಪೇರ್ ಮಾಡ್ಕೊಂಡ್ರೆ ಅದು ಎಷ್ಟೋ ಪಾಲು ಮೇಲು. ಪರ್ಮನೆಂಟ್ ಆಗಿ ದಾರಿ ತಪ್ಪಿದ್ರು ಅಂತಂದ್ರೆ ಏನರ್ಥ? ಏನ್ ದಾರಿ ತಪ್ಪಿದ್ರು ಅಂತಂದ್ರೆ ದಾರಿ ತಪ್ಪಿದ್ ನಾನು ಅದನ್ನ ಹೇಳ್ತಿದ್ದೀನಲ್ಲ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಂದ ತಾಯಂದಿರು ದಿಕ್ಕು ಮತ್ತೆ ಹೊಸ ಗ್ಯಾರಂಟಿಗಳು ಬರುತ್ತೆ, ಇದರಿಂದ ದಿಕ್ಕು ತಪ್ಪಿಡಿ ಅನ್ನೋ ಎಚ್ಚರಿಕೆಯನ್ನಷ್ಟೇ ಕುಮಾರಣ್ಣ ಅವರು ಹೇಳಿರೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಕುಮಾರಣ್ಣ ಅವರು ಯಾವುದೇ ತರ ದುರುದ್ದೇಶದ ಸ್ಟೇಟ್ಮೆಂಟ್ ಅಲ್ಲಿ ಮಾಡಿಲ್ಲ, ತಾಯಂದಿರಿಗೆ ಅವಮಾನ ಆಗೋಂಥ ಸ್ಟೇಟ್ಮೆಂಟ್ಸ್ ಮಾಡಿಲ್ಲ. ಅದನ್ನು ಕಾಂಗ್ರೆಸ್ ಅವರು ಖಂಡಿತವಾಗ್ಲೂ ತಿರ್ಚೇ ಹೇಳ್ತಾ ಇರೋದು. ಲಾಟ್ರಿ ನಿಷೇಧ, ಸಾರಾಯಿ ನಿಷೇಧ ಅನ್ನೋದು ಇದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದು ಇದೇ ತಾಯಂದಿರ ಅಣ್ಣಂದೋ ತಮ್ಮಂದೋ ಗಂಡಂದೋ ಮಾಡಿರೋದು. ಮಾಡಿಬಿಡಿ ಶ್ವೇತಾ ಯಾದವ್ ಅವರೇ, 5 ಗ್ಯಾರಂಟಿ ಯೋಜನೆಗಳು, ಅದರಲ್ಲಿ 2 ಎಕ್ಸ್ಕ್ಲೂಸಿವ್ ಫಾರ್ ವುಮೆನ್, ಒಂದು ಶಕ್ತಿ ಮತ್ತೊಂದು ಗೃಹಲಕ್ಷ್ಮಿ, ನೇರವಾಗಿ ಮಹಿಳೆಯರಿಗೆ ತಟ್ತಾ ಇರುವಂಥ ಗ್ಯಾರಂಟಿ. ಇದರಲ್ಲಿ ಮಹಿಳೆಯರು ದಾರಿ ತಪ್ಪಿದ್ರು ಅಂತಾದ್ರೆ ನಿಮ್ಮದೇ ಆರ್ಗ್ಯುಮೆಂಟ್ ನಮ್ಮ ಮೇಲೆ ಹೋಗ್ತಾ ಇದೆ. ದಾರಿ ತಪ್ಪಿದ್ರು ಅಂತಂದ್ರೆ ಏನು ಅಂದ್ರೆ ಅದನ್ನು ತೆಗೆದುಕೊಳ್ಬಾರ್ದಿತ್ತ? ನನಗೆ ಗೃಹಲಕ್ಷ್ಮಿ ಬೇಡ ಅಂತ ಹೇಳಬೇಕಿತ್ತ? ನಾನು ಉಚಿತವಾಗಿ ಹೋಗಲ್ಲ ಅಂತ ಹೇಳಬೇಕಿತ್ತು? ಏನು ಮಾಡಬೇಕಿತ್ತು ಜನ? ಶಕ್ತಿ ಇರಿ ಒಂದು ನಿಮಿಷ. ಅಲ್ಲ, ಕುಮಾರಣ್ಣ ಅವ್ರು ಹೇಳಿದ ಅರ್ಥನ ನೀವು ಇನ್ನೊಂದು ರೀತಿಲಿ ಕೇಳ್ತಾ ಇದ್ದೀರಾ. ಬಟ್ ನನ್ನ ಉತ್ತರ ಅದೇನೆ. ಗ್ಯಾರಂಟಿ ಯೋಜನೆಗಳು ತಾಯಂದಿರು ತಗೊಂಡಿದ್ದಾರೆ, ಅದಕ್ಕೇನೆ ಅವ್ರಿಗೆ 136 ಸೀಟ್ ಕೊಟ್ಟು ಅವ್ರನ್ನ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿರೋದು. ಬಟ್ ಅದರಿಂದ ಅವ್ರಿಗೆ ಎಷ್ಟು ಬೆನಿಫಿಟ್ ಸಿಗ್ತಾ ಇದೆ? 2,000 ಈ ಕೈಯಲ್ಲಿ ಕೊಟ್ಟು 5,000 ಈ ಕೈಯಲ್ಲಿ ತಗೋತಾ ಇದ್ದಾರೆ, ಅದು ತಾಯಂದಿರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಕೊಟ್ಟಿದ್ದನ್ನು ತಗೋಬಾರ್ದು ಅಂತ ನನ್ನ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇಷ್ಟೇನೆ. ಕಾಂಗ್ರೆಸ್ನವರು ನಮ್ಮಲ್ಲಿರೋಂಥ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡೋ ಅಂತವ್ರವರು, ಮಹಿಳಾ ಸಬಲೀಕರಣ ಅಂದ್ರೆ 2,000 ಕೊಟ್ಟು ಮಹಿಳಾ ಸಬಲೀಕರಣ ಮಾಡೋ ಅಂತದಲ್ಲ.
ನಿಮ್ಗೆ ಅಷ್ಟೊಂದು ಇದ್ದಿದ್ರೆ ಉಚಿತ ಶಿಕ್ಷಣ, ಉಚಿತ ಹಾಸ್ಪಿಟ್ಲ್ ಮಾಡಬೇಕಾಗಿತ್ತು. ಅದನ್ನ ಯಾಕೆ ನೀವು ಮಾಡಲಿಲ್ಲ? 2,000 ಕೊಟ್ಟು ಅವ್ರನ್ನ ನಿಮ್ಮ ಬಳಿ ಕೈ ಚಾಚೋ ತರ ಪರಿಸ್ಥಿತಿ ಮಾಡಿದೀರಾ. ಅವ್ರ ಸಬಲೀಕರಣ ಅಂತಂದ್ರೆ ಏನು? ಅವ್ರ ನಿಮ್ಮ ಬಳಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮನೆಯಿಂದ ಕೊಡ್ತಾ ಇಲ್ಲ ರೀ, ಮನೆಯಿಂದ ಕೊಡ್ತಾ ಇಲ್ಲ, ಸರ್ಕಾರ ಕೊಡ್ತಾ ಕೊಡ್ತಿದ್ದಾರೆ. ಅದು ಕೈ ಚಾಚೋದು ಹೆಂಗಾಗುತ್ತೆ? ಯು ಶುಡ್ ಹ್ಯಾವ್ ಇಂಪ್ಲಿಮೆಂಟ್ ಬೆಟರ್ ಸ್ಕೀಮ್ ತರಬಹುದಿತ್ತು ಇದಕ್ಕಿನ್ನ. ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಬೇಕು. ಇವತ್ತೇನು ಶಕ್ತಿ ಸ್ಕೀಮ್ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಮತ್ತೆ ಕಾಂಗ್ರೆಸ್ನವ್ರು ತುಂಬ ಮಾತಾಡ್ತಾ ಇದ್ದೀರಲ್ಲ, ಇವತ್ತು ಇಡೀ 4 ನಿಗಮಗಳಿಂದ ಸೇರಿ ಸುಮಾರು 1,10,000ಕ್ಕಿಂತ ಹೆಚ್ಚು ನೌಕರರ ಕುಟುಂಬಗಳು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. 1,10,000 ಕುಟುಂಬಗಳು 2,700 ಅಂದಾಜು 2,750 ಕೋಟಿ 4 ನಿಗಮಗಳಿಂದ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅವ್ರಿಗೆ ನೀವು ಕಾಲಕಾಲಕ್ಕೆ ಇದನ್ನ ಸಾಮಾನ್ಯ ಒಬ್ಬ ಹಳ್ಳಿಯ ಹೆಣ್ಣುಮಗಳು ಅಯ್ಯೋ ನಮ್ಮ ನಿಗಮಕ್ಕೆ ನಷ್ಟ ಆಗ್ತಿದೆ ಅಂತ ನಾನು ಶಕ್ತಿ ಯೋಜನೆ ತಗೊಳ್ಳಲ್ಲ. ಅಯ್ಯೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಮಸ್ಯೆ ಆಗ್ತಿದೆ ನಾನು 2,000 ತಗೊಳ್ಳಲ್ಲ. ನೀವು ಪ್ರಾಮಾಣಿಕವಾಗಿ ನೀವು ಮಾಧ್ಯಮದವರು ನಮಗಿಂತ ಹೆಚ್ಚಿನ ಮಾಹಿತಿ ಇರ್ತದೆ. ನೀವು ದಯವಿಟ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಇವತ್ತು ಈ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ, ಶಕ್ತಿ ಯೋಜನೆ ಒಂದ್ ಕಡೆ ಇರಲಿ, ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಗೃಹಲಕ್ಷ್ಮಿ ಯೋಜನೆ ಈ ರಾಜ್ಯದ ಪ್ರತಿಯೊಂದು ಮಹಿಳೆಗೆ ತಲುಪಿದೆಯಾ? ಪ್ರತಿಯೊಂದು ಮಹಿಳೆಗೂ ತಲುಪಿದೆಯಾ? ಮತ್ತೆ ಇವರು ಯಾರನ್ನ ತೋರಿಸ್ಕೊಂಡು ಇವತ್ತು 100 ಜನದಲ್ಲಿ ಒಂದು 10 ಜನಕ್ಕೆ ಮಾತಿನ ಇಂಟೆನ್ಷನ್ ಯಾವುದು ಅಂತಂದ್ರೆ ಮೋಸ ಹೋಗಬೇಡಿ ಅಂತ ಅರ್ಥ ಆಗಿತ್ತದು. ಅದನ್ನ ನೀವು ತಿರ್ಚಿದ್ರಿ ಅಂತ ಕಾಂಗ್ರೆಸ್ನವರು ನಿಮ್ಮ ಪೊಲಿಟಿಕಲ್ ಗೇನ್ಗೆ ಬೇಕಾಗಿ. ನೀವು ಇವಾಗ ನೋಡಿರ್ಬಹುದು ಮಹಿಳೆಯರು ಏನಂತಾರಲ್ಲ, ಮಹಿಳೆಯರು ಅದನ್ನ ಹೇಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಮೊನ್ನೆ ನೀವು ನೋಡಿದ್ವಿ. ಯುಗಾದಿ ಹಬ್ಬದಿನ ಒಬ್ಬ ಮಹಿಳೆ ಎಲ್ಲ ಹಣವನ್ನು ಕೂಡಿಟ್ಟು ಮನೆಗೆ ಬೇಕಾದಂತಹ ಒಂದು ರೆಫ್ರಿಜಿರೇಟರ್ ತಗೊಂಡಿದ್ದಂತಹ ಕತೆ ನಾವು ಕೇಳಿದ್ವಿ. ಹಾಗೆ ದ್ವಿತೀಯ PUC ವಿದ್ಯಾರ್ಥಿ ಒಬ್ಬ ರಾಜ್ಯಕ್ಕೆ ಮೊದಲ ಸ್ಥಾನ ಬಂದಂತ ಅವ್ನು ಹೇಳ್ದ, ನನ್ನ ತಾಯಿ ಅದನ್ನ ಕೂಡಿಟ್ಬಿಟ್ಟು ನಮ್ಗೆ ಟ್ಯೂಷನ್ ಕಳ್ಸಿದ್ರು, ಅದ್ರಿಂದ ನಂಗೆ ಹೆಲ್ಪ್ ಆಯ್ತು ಅಂತ. ಇನ್ನೆಲ್ಲೋ ಒಬ್ಬ ಮಗ ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ಆ ಗೋಳಲ್ಲೂ ಕೂಡ ಒಬ್ಬ ತಾಯಿ ಹೇಳ್ತಾಳೆ, ಇನ್ನೂ 2,000 ಬರ್ತಿತ್ತು ಮಗ, ದುಡ್ಡು ಬದುಕ್ಬೋದಿತ್ತು, ಆ ದುಡ್ಡು ತಪ್ಪು ನಿರ್ಧಾರ ಯಾಕೆ ತಗೊಂಡೆ ಅಂತ. ಸೊ ಇಲ್ಲೆಲ್ಲ ಹೇಳ್ತಾ ಇರೋದ್ರಲ್ಲಿ ಎಲ್ಲಿ ದುಡ್ಡು ವೇಸ್ಟ್ ಆಗ್ತದೆ ಸರ್? ಈ 2,000 ನನ್ಗೆ ನಿಮ್ಗೆ ಅಲ್ಲಿ ಮಾತಾಡ್ತಿರೋ ವಕ್ತಾರರಿಗೆ ಸಣ್ಣ ಅಮೌಂಟ್ ಆಗಿರ್ಬೋದು. ಬಹಳಷ್ಟು ಜನ ಕುಟುಂಬದ ಮಹಿಳೆಯರು, ರಾಜ್ಯದ ಬೇರೆ ಬೇರೆ ಮಹಿಳೆಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿರ್ತಕ್ಕಂಥದ್ದನ್ನು ಕ್ಲಿಪ್ಪಿಂಗ್ ನ ಮೋಸ್ಟ್ಲಿ ಕಾಂಗ್ರೆಸ್ ವಕ್ತಾರ ನೋಡಂಗಿಲ್ಲ. ಗ್ಯಾರಂಟಿಯ ಬಗ್ಗೆ ಬೇರೆ ಮಾಡಬೇಕು. ಅನಂತ್ ಸರ್ ಚಿನಿವಾರ್ ಸರ್, ಒಂದು ಗ್ಯಾರಂಟಿ ಬಗೆಗಿನ ಆತಂಕ ನನ್ನನ್ನು ಈ ರೀತಿ ಮಾತನಾಡಿಸ್ತಾ ಇದೆಯಾ ಹೆಂಗೆ? ಗ್ಯಾರಂಟಿ ಬಗ್ಗೆ ಒಂದು ಆತಂಕ ಇರೋದು ನಿಜ. ಭಾರತೀಯ ಜನತಾ ಪಕ್ಷದ ಆಂತರಿಕ ವಲಯಗಳಲ್ಲಿ, JDS ನ ಆಂತರಿಕ ವಲಯಗಳಲ್ಲಿ ಮಾತಾಡಿದ್ರೆ ಒಂದು ಸಣ್ಣ ಆತಂಕ ಕಾಣುತ್ತೆ. ಬಿಕಾಸ್ ನೋಬಡಿ ನೋಸ್ ಹೌ ಇಟ್ ಟ್ರಾನ್ಸ್ಲೇಟ್ಸ್ ಇನ್ ಟು ವೋಟ್ಸ್. ನಾಳೆ ಏನಾಗಬಹುದು ಅಂತ ಗೊತ್ತಿಲ್ಲ. ಬಟ್ ದೇರ್ ಆರ್ ಕಪಲ್ ಆಫ್ ಇಶ್ಯೂಸ್ ಹಿಯರ್. ದುರುದ್ದೇಶಪೂರ್ವಕ ಹೇಳಿಕೆ ಎಲ್ಲ ಕುಮಾರಸ್ವಾಮಿ ಅವರಿಗೆ ಐ ವುಡ್ ಲೈಕ್ ಟು ಬಿಲೀವ್ ಇಟ್. ಅದು ದುರುದ್ದೇಶಪೂರ್ವಕ ಹೇಳಿಕೆ ಅಲ್ಲ ಅಂತ ನಾನು ಐ ವುಡ್ ಸರ್ಟನ್ಲಿ ಲೈಕ್ ಟು ಬಿಲೀವ್. ಎರಡನೇದು, 1,000 ಜನಕ್ಕೆ ತಲುಪಬೇಕಾದ ಗ್ಯಾರಂಟಿ 10 ಜನಕ್ಕೆ ತಲುಪ್ತಾ ಇದೆ ಅಂತ ವೆಂಕಟೇಶ್ವರ ಹೇಳಿದ್ರಲ್ಲ, ಐ ವುಡ್ ಆಲ್ಸೋ ಲೈಕ್ ಟು ಟಾಕ್ ಅಬೌಟ್ ಇಟ್. ಮೂರನೇದು, ಎಲ್ಲಿಂದ ಬರ್ತಾ ಇದೆ, ಪಾಳಿ ಆಗ್ತಾ ಇದೆ ರಾಜ್ಯ, ಇವೆಲ್ಲವುಗಳ ಬಗ್ಗೆನೂ ಚರ್ಚೆ ಆಗ್ಬೇಕು. ಕುಮಾರಸ್ವಾಮಿ ಅವರು ತಾಯಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ, ಗ್ಯಾರಂಟಿಗಳಿಂದ ಜನ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಕಡಿಮೆ ಇರು. ತಾಯಂದಿರು ಅಂತ ಹೇಳಿದಾಗ ನೀವು ಆವಾಗಲೇ ಹೇಳಿದಂಗೆ ಗ್ಯಾರಂಟಿಗಳು ನೇರವಾಗಿ ತಾಯಂದಿರಿಗೆ ಸೀಮಿತವಾದಲ್ಲ, ಬ್ರಾಡರ್ ಕ್ಯಾನ್ವಾಸ್. ಹಾಗಾಗಿ ಜನರಿಗೆ ಅಂತ ಹೇಳಿದ್ರೆ ಆಗ್ತಿತ್ತಾನೆ. ಐ ವುಡ್ ಸ್ಟಿಲ್ ಲೈಕ್ ಟು ಬಿಲೀವ್ ಕುಮಾರಸ್ವಾಮಿ ಅವರು ಅವಮಾನ ಮಾಡಬೇಕು ಅಂತ ಮಾತಾಡಿದ್ದಾರೆ ಅಂತ ನಾನು ನಂಬಲ್ಲ. ಅದು ಒಂದು ಬಾಯಿ ತಪ್ಪಿ ಬಂದಿದೆ, ಬಾಯಿ ತಪ್ಪಿ ಒಬ್ಬ ನಾಯಕನ ಬಾಯಿಂದ. ಎರಡನೇದು, 1,000 ಜನಕ್ಕೆ ಸಿಗೋ ಕಡೆ ಬರೀ 10 ಜನಕ್ಕೆ ಸಿಗ್ತಿದೆ ಅಂತ ವೆಂಕಟೇಶ್ ಹೇಳ್ತೀಯಲ್ಲ, ಅದಿದ್ರೆ ಗ್ಯಾರಂಟಿ ಇದೆ. ವೈರಿ 990 ಜನ ಉಳಿದವ್ರು ಇರ್ತಾರಲ್ಲ, ಅವ್ರಿಗೆ ಗೊತ್ತಿರೋದಿಲ್ವಾ ನನಗೆ ಗ್ಯಾರಂಟಿ ಬಂದಿಲ್ಲ ಅಂತ. ಅವ್ರು ಏನ್ ಬೇಕು ಅದನ್ನ ತೀರ್ಮಾನ ಮಾಡ್ತಾರೆ. ಅದೇ ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನೀವು ಎಚ್ಚರಿಕೆ ಪೈಕಿ ನಾನು ಇದ್ರೆ ಕುಮಾರಸ್ವಾಮಿ ಅವರು ಅದನ್ನೇ ಸರ್ ಹೇಳಿದ್ದು. ಅಲ್ಲ, ಕುಮಾರಸ್ವಾಮಿ ಅವರು ಬರೆದಂತ ಕವನಕ್ಕೆ
ನೀವು ಬೆಂಬಲಕ್ಕೆ ವಿಮರ್ಶೆ ಸಿಗ್ತಾ ಇದೆ. ಬರೀತಾ ಇದ್ದೀರಿ. ಅವರಿಗೆ ಇಲ್ಲ, ಇಲ್ಲ. ನೋಡಿ, ಈ ಕವನಕ್ಕೆ ವಿಮರ್ಶೆ ಬರೆಯೋದು ಅಂತಿದೆ. ಅದೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವಿಮರ್ಶೆ. ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಅದೇ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಮನೆ ಯಜಮಾನಿಗೆ 2,000 ರೂಪಾಯಿ ಎಂದ್ರು. ಒಂದ್ ನಿಮಿಷ, ಮನೆ ಯಜಮಾನಿಗೆ 2,000 ರೂಪಾಯಿ ಅಂತಂದ್ರು. ಆಮೇಲೆ ಅದಕ್ಕೆ ಆಸ್ಟ್ರಿಕ್ ಹಾಕ್ಬಿಟ್ಟು ಕಂಡೀಷನ್ ಅಪ್ಲೈ ಅಂದ್ರು. ಥ್ಯಾಂಕ್ ಯು ಶ್ವೇತಾ ಯಾದವ್ ಅವರೇ, ಮಮತಾ ಅವರೇ, ಅದೇ ರೀತಿ ಅನಂತ್ ಚಿನಿವಾರ್ ಸರ್, ಧನ್ಯವಾದ ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ಪಾರ್ಲಿಮೆಂಟ್ ಫೈಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.